Hello aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. ವೆಲ್ಕಮ್ ಟು ಟುಡೇಸ್ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೀವು ಓದಬೇಕು ಅದನ್ನ ನೋಡೋಣ. ಸೊ ಟುಡೇ ಹೌ ಟು ಕವರ್ ದೀಸ್ ಮೆನಿ ಆರ್ಟಿಕಲ್ಸ್. ಅದರಲ್ಲಿ ಒಂದು ಆರ್ಟಿಕಲ್ ಮಾತ್ರ ನಿನ್ನೆ ನ್ಯೂಸ್ ಪೇಪರ್ ತಗೊಂಡಿದ್ದೀನಿ. ಇನ್ನೆಲ್ಲನೂ ಕೂಡ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನೀವು ಕವರ್ ಮಾಡಬೇಕು. ಸೊ ಫಸ್ಟ್ ಒನ್ ನೋಡೋಣ. ಇದು ನಿನ್ನೆ ಆರ್ಟಿಕಲ್ ಇದ್ದಂಥದ್ದು. ದ ರಿಫ್ಟ್ ಬಿಟ್ವೀನ್ ಟೂ ಬ್ಲಾಕ್ಸ್ ಕಂಟಿನ್ಯೂಸ್ ಇನ್ ಜೆನೇವಾ ಪ್ಲಾಸ್ಟಿಕ್ ಟ್ರೀಟಿ ನೆಗೋಸಿಯೇಷನ್. ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ GS3 ಅಲ್ಲಿ ಬರುತ್ತೆ. ಎನ್ವಿರಾನ್ಮೆಂಟ್ ಕೆಳಗಡೆ ದಟ್ ಈಸ್ ಪ್ಲಾಸ್ಟಿಕ್ ಪೊಲ್ಯೂಷನ್. ನಾ ಇವಾಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಗಳಲ್ಲಿ ನೋಡ್ತಾ ಹೋದ್ರೆ ಅಥವಾ ಯಾವುದೇ ಒಂದು ಟ್ರೀಟಿನ ನೋಡ್ತಾ ಹೋದ್ರೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ನಾವು ಟ್ರೀಟಿನ ನೋಡ್ತಾ ಬರ್ತೀವಿ. ಓಕೆ, ದೆನ್ ರೀಸೆಂಟ್ ಆಗಿ ಓಷನ್ಸ್ ಗಳ ಮೇಲೂ ಕೂಡ ಒಂದು ಟ್ರೀಟಿ ಮಾಡ್ಕೊಂಡಿದ್ದಾರೆ. ದೆನ್ ಪೊಲ್ಯೂಷನ್ಸ್ಗೆ ಅಂತ ಬಂದಾಗ ಎಸ್ಪೆಷಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ಸ್ಗೆ ಅಂತ ನಾವು ಯಾವುದನ್ನು ಕೂಡ ಕಾಮನ್ ಆಗಿ ಗ್ಲೋಬಲ್ ಅಲ್ಲಿ ಒಂದು ಟ್ರೀಟಿನ ನೋಡಲ್ಲ. ಓಕೆ, ಸೊ ಅದನ್ನ ಟ್ರೀಟಿನ ಮಾಡಬೇಕು, ಎಲ್ಲರೂ ಕೂಡ ಒಟ್ಟಿಗೆ ಒಂದು ಒಪಿನಿಯನ್ ತಗೊಂಡು ಲಾ ಮಾಡಬೇಕು ಅನ್ನೋದ್ರ ಬೇಸಿಸ್ ಮೇಲೆ ನೆಗೋಸಿಯೇಷನ್ ನಡೀತಾ ಇದೆ. ಬಟ್ ಈ ನೆಗೋಸಿಯೇಷನ್ ನಡೆಯೋ ಟೈಮಲ್ಲಿ ಏನಾಗಿದೆಪ್ಪ ಅಂತಂದ್ರೆ ರಿಫ್ಟ್ ಉಂಟಾಗಿದೆ. ದ ಒಪಿನಿಯನ್ ಇಸ್ ಡಿಫರೆಂಟ್ ಫ್ರಮ್ ಒನ್ ಗ್ರೂಪ್ ಟು ಅನದರ್ ಗ್ರೂಪ್. ಸೊ ವಾಟ್ ಈಸ್ ದಿಸ್, ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ನೋಡ್ತಾ ಬರೋಣ. ಓಕೆ, ಸೊ ಈ ಟಾಪಿಕ್ ನಾನು ಹೇಳ್ದಂಗೆ ಮೇನ್ ಆಗಿ GS ಗೆ ಇಂಪಾರ್ಟೆಂಟ್. ಅದು ಅಲ್ಲದೆ GS2 ಅಲ್ಲೂ ಕೂಡ ಕೇಳ್ಬೋದು. ಯಾವ್ದ್ರಲ್ಲಿ? ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ದ ರೋಲ್ ಆಫ್ UNEP ಅಂಡ್ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ನೆಗೋಸಿಯೇಷನ್, ಈ ಟಾಪಿಕ್ ಮೇಲೂ ಕೂಡ ಕೇಳಬಹುದು. ನೆಕ್ಸ್ಟ್ ಬಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಾಗ ಸಿನ್ಸ್ 2022 ಕೂಡ UNEP ದಟ್ ಈಸ್ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಲೀಡಿಂಗ್ ನೆಗೋಸಿಯೇಷನ್ ಟು ಕ್ರಿಯೇಟ್ ಅ ಲೀಗಲಿ ಬ್ಲೈಂಡಿಂಗ್ ಟ್ರೀಟಿ to address the plastic pollution on a land and in a ocean. Okay, so UNEP ಏನ್ ಮಾಡ್ತಾ ಇದೆ? It is one of the organization related to environment. Since 2022 it is doing the negotiation to have a legally binding. ಅಂದ್ರೆ ಒಂದು ಸರಿ ನೀವು ಅದಕ್ಕೆ ಸೈನ್ ಮಾಡಿದ್ರಿ ಅಂತ ಅಂದ್ರೆ ಯು ಮಸ್ಟ್ ರೆಡ್ಯೂಸ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್, ಅಥವಾ ಅಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನ ಫಾಲೋ ಅಪ್ ಮಾಡಬೇಕು. ಇದನ್ನ ನಡೆಸ್ತಾನೆ ಬರ್ತಾ ಇದೆ. ಏನಕ್ಕೆ? ಟು ರೆಡ್ಯೂಸ್ ದಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಇನ್ ಆನ್ ಲ್ಯಾಂಡ್ ಅಂಡ್ ಇನ್ ಓಷಿಯನ್. ಸೊ ರಿಮೆಂಬರ್ ದಿಸ್ ಒನ್ ಆಲ್ಸೋ. ದೆನ್ ಇದಕ್ಕೋಸ್ಕರ ಏನಾಗಿದೆಪ್ಪ ಅಂತಂದ್ರೆ ಈ ವೀಕ್ ಅಲ್ಲಿ ನಾವು ಜಿನೇವಾದಲ್ಲಿ ಒಂದು ಇಂಟರ್ ಗವರ್ಮೆಂಟಲ್ ನೆಗೋಸಿಯೇಷನ್ ಕಮಿಟಿ, ಓಕೆ, ಇಂಟರ್ ಗವರ್ಮೆಂಟಲ್ ನೆಗೋಸಿಯೇಷನ್ ಕಮಿಟಿ ಏನ್ ಮಾಡ್ತಿದೆಪ್ಪ ಅಂತಂದ್ರೆ ಈ ಪ್ಲಾಸ್ಟಿಕ್ ಟ್ರೀಟಿನ ನೆಗೋಷಿಯೇಟ್ ಮಾಡ್ತಾ ಇದೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ವಾಟ್ ಇಸ್ ದಟ್? ಇಂಟರ್ ಗವರ್ಮೆಂಟಲ್ ನೆಗೋಸಿಯೇಷನ್ ಕಮಿಟಿ. ದೆನ್ ಈ ಕಮಿಟಿಲಿ ಬಂದಾಗ ಎರಡು ಕೊಹಿಲೇಷನ್ ಗಳಿದಾವೆ. ಒಂದು ಗ್ರೂಪ್ ಒಂಥರ, ಇನ್ನೊಂದು ಗ್ರೂಪ್ ಇನ್ನೊಂಥರ. ಈ ಎರಡು ಕೊಹಿಲೇಷನ್ಸ್ ಗಳು ಯಾವ್ದು ಅಂತ ನೋಡಿದ್ರೆ ದ ಫಸ್ಟ್ ಒನ್ ಈಸ್ ಹೈ ಆಂಬಿಷನ್ ಕೊಲಿಷನ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಲೈಕ್ ಮೈಂಡೆಡ್ countries. Okay, high ambition coalition and a like minded countries. Then ಈ high ambition countries ಅಲ್ಲಿ ಇದನ್ನ ಯಾರು ಲೆಡ್ ಮಾಡ್ತಾ ಇರೋದು ಅಂದ್ರೆ that is the Norway and Rwanda along with 50+ countries including European Union. See, high ambition committee coalition ಏನಿದೆಯೋ this is like a highest body. ಜಾಸ್ತಿ ಕಂಟ್ರೀಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕಂಪೇರ್ ಟು ದ ಲೈಕ್ಲಿ ಮೈಂಡೆಡ್ ಕಂಟ್ರೀಸ್. ಇದರಲ್ಲಿ ಯಾರು ಕೂಡ ಇನ್ಕ್ಲೂಡ್ ಆಗಿದ್ದಾರೆ? EU ಇನ್ಕ್ಲೂಡ್ ಆಗಿದೆ. ದೆನ್ ಇವರ ಫೋಕಸ್, ದೆನ್ ಇವರ ಆಂಬಿಷನ್ ಏನಪ್ಪಾ ಅಂತ ಹೇಳಿದ್ರೆ ದ ಪ್ರೊಡಕ್ಷನ್ ಕಟ್ ಇನ್ ದಿ ಪ್ಲಾಸ್ಟಿಕ್. ಸೊ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಏನಾಗ್ತಿದೆಯೋ ಅದನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಬೇಕು. ಫೇಸ್ ಬೈ ಫೇಸ್ ನಾವು ಕಟ್ ಡೌನ್ ಮಾಡ್ಕೋಬೇಕು. ಪ್ಲಾಸ್ಟಿಕ್ ನ ಪ್ರೊಡಕ್ಷನ್ ಮಾಡೋ ಹಾಗಿಲ್ಲ. ಸೊ ದಟ್ ಈಸ್ ದೇರ್ ಮೇನ್ ಏಮ್. ಯಾರ್ದು? ದ ಹೈ ಆಂಬಿಷನ್ ಕೊಯಿಲಿಷನ್ ಅವ್ರದ್ದು. ಲಿಮಿಟ್ಸ್ ದ ಪ್ರೊಡಕ್ಷನ್ ಆಫ್ ಪ್ರೈಮರಿ ಪ್ಲಾಸ್ಟಿಕ್ ಪಾಲಿಮರ್ಸ್. ಸೊ ಪಾಲಿಮರ್ಸ್ ಪ್ಲಾಸ್ಟಿಕ್ ನ ಮಾಡಬೇಕು ಅಂದ್ರೆ ನಮಗೆ ಪ್ರೈಮರಿ ಪಾಲಿಮರ್ಸ್ ಗಳು ಬೇಕು, ಲೈಕ್ ಇಥಿಲೀನ್, ದೆನ್ ಸ್ಟೆರಿಲಿನ್. ಓಕೆ, ಸೊ ಇದನ್ನೆಲ್ಲಾನು ಕೂಡ ಏನ್ ಮಾಡ್ಬೇಕು? ಕಂಪ್ಲೀಟ್ ಆಗಿ ನಾವು ಫೇಸ್ ಡೌನ್ ಮಾಡ್ತಾ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೆನ್ ಕ್ಯಾಪ್ ಅಂಡ್ ಫೇಸ್ ಡೌನ್ ದ ಪ್ರೊಡಕ್ಷನ್, ಟ್ಯಾಕಲ್ ದ ಪೊಲ್ಯೂಷನ್ ಅಟ್ ದಿ ಸೋರ್ಸ್. ಯಾವ ಸೋರ್ಸ್ ಅಲ್ಲಿ ಈ ಪಾಲಿಮರ್ಸ್ ಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೋ ಅಲ್ಲೇ ಏನ್ ಮಾಡ್ಬೇಕು? ಕ್ಯಾಪ್ ಮಾಡಿ ಫೇಸ್ ಔಟ್ ಮಾಡ್ತಾ ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರ ಒಪಿನಿಯನ್? ಹೈ ಆಂಬಿಷನ್ ಕೊಯಿಲಿಷನ್ ಅವ್ರದ್ದು ಒಪಿನಿಯನ್. ಇಟ್ ಇಸ್ ಲೆಡ್ ಬೈ ನಾರ್ವೆ ಅಂಡ್ ರವಾಂಡಾ ಅಂಡ್ ಇಟ್ ಇನ್ಕ್ಲೂಡ್ಸ್ 80+ countries including the EU, European Union. And a second coalition ಯಾವ್ದಿದೆ ಇಲ್ಲಿ ಅಂತ ಬಂದಾಗ ಲೈಕ್ ಮೈಂಡೆಡ್ ಕಂಟ್ರೀಸ್. ಈ ಲೈಕ್ ಮೈಂಡೆಡ್ ಕಂಟ್ರೀಸ್ ಗಳಲ್ಲಿ ನಾವು ಮೇನ್ ಆಗಿ ನೋಡಿದ್ರೆ ಇರಾನ್, ಸೌದಿ ಅರೇಬಿಯಾ, ಕುವೈಟ್, ಬಹರೇನ್, ಚೀನಾ, ಕೂಬಾ ಅಂಡ್ ಇಂಡಿಯಾ. ಸೊ ನಮ್ಮ ಇಂಡಿಯಾ ಯಾವ ಕೊಹಿಲೇಷನ್ ಜೊತೆ ಸೇರ್ಕೊಂಡಿದೆ? ಲೈಕ್ ಮೈಂಡೆಡ್ ಕಂಟ್ರೀಸ್ ಗಳ ಜೊತೆ ಸೇರ್ಕೊಂಡಿದೆ. ನಾವು ಈ ಲೈಕ್ ಮೈಂಡೆಡ್ ಕಂಟ್ರೀಸ್ ಗಳನ್ನ ಏನ್ ನೋಡ್ತಾ ಇದೀವಿ? ದೇ ಆರ್ ದಿ ಮೇಜರ್ ಪೆಟ್ರೋಕೆಮಿಕಲ್ ಓನಿಂಗ್ ಸ್ಟೇಟ್ಸ್. ಐದರ್ ದೇ ವಿಲ್ ಡೂ ದ imports of the petrochemicals or exports the petrochemicals. Okay, ಅದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳಾಗಿರ್ಬೋದು ಮತ್ತೆ ದ ಪ್ಲಾಸ್ಟಿಕ್ ಮಾಡೋದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗುವಂತ ಪ್ರೈಮರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ದೆನ್ ದೇರ್ ಮೇನ್ ಫೋಕಸ್, ಲೈಕ್ ಮೈಂಡೆಡ್ ಕಂಟ್ರೀಸ್ ಫೋಕಸ್ ಏನಪ್ಪಾ ಅಂತಂದ್ರೆ ದೇ ವಾಂಟ್ ಟು ಹ್ಯಾವ್ ಅ ವೇಸ್ಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ದಿ ಪ್ರೊಡಕ್ಷನ್ ಕಾಸ್ಟ್.
ಓಕೆ, ಏನೆಲ್ಲ ಪ್ರೊಡಕ್ಷನ್ ಆಗ್ತಿದೆಯೋ ಅದನ್ನ ಕಟ್ ಮಾಡೋದ್ರ ಬದಲು ವಾಟ್ ಎವರ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ಸ್ ಆರ್ ದೇರ್ ಅಥವಾ ಪ್ಲಾಸ್ಟಿಕ್ ಡೆಬ್ರೀಸ್ ಆರ್ ದೇರ್, ಅದನ್ನ ಏನ್ ಮಾಡೋಣ, ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಅದನ್ನ ರೆಡ್ಯೂಸ್ ಮಾಡ್ತಾ ಬರೋಣ. ಸೊ ಡೋಂಟ್ ಸೇ ದಟ್ ಪ್ರೊಡಕ್ಷನ್ ಕಟ್ನ ಕಂಪ್ಲೀಟ್ ಆಗಿ ಮಾಡೋದು ಬೇಡ ಅಂತ ಇವರ ಒಪಿನಿಯನ್ ಆಗಿದೆ. ಸೊ ಇಂಪ್ರೂವ್ಸ್ ದಿ ರೀಸೈಕಲಿಂಗ್, ವೇಸ್ಟ್ ಕಲೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಸೊ ವೇಸ್ಟ್ ಕಲೆಕ್ಷನ್ ಇಂಪ್ರೂವ್ ಮಾಡೋಣ, ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತೆ ಅದನ್ನ ಯಾವ ತರ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದ್ರ ಕಡೆ ಫೋಕಸ್ ಮಾಡೋಣ ಅಂತ ಇವರು ಹೇಳ್ತಾ ಇದ್ದಾರೆ. ಅಂಡ್ ದೇ ಆಪೋಸ್ ದಿ ಪ್ರೊಡಕ್ಷನ್ ಲಿಮಿಟ್ಸ್ ಅಂಡ್ ಸೈಟಿಂಗ್ ದ ಎಕನಾಮಿಕ್ ಅಂಡ್ ದಿ ಟ್ರೇಡ್ ಇಂಪ್ಯಾಕ್ಟ್. ಹೇಗೆ ಇದು ಎಕನಾಮಿಕ್ ಅಂಡ್ ಟ್ರೇಡ್ ಇಂಪ್ಯಾಕ್ಟ್ ಆಗತ್ತೆ ಅಂತ ಬಂದಾಗ, ಸೊ ನಾವು ಇಡೀ ವರ್ಲ್ಡ್ ಅಲ್ಲಿ ತಗೊಂಡ್ರೆ, ಓಕೆ, ಸೊ ಇಡೀ ವರ್ಲ್ಡ್ ಅಲ್ಲಿ ತಗೊಂಡ್ರೆ ಹೈಯೆಸ್ಟ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಎಲ್ಲಿ ಆಗ್ತಿದೆಪ್ಪ ಅಂತಂದ್ರೆ ಇವಾಗ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಆಗ್ತಾ ಇರುವಂತದ್ದು. ಮುಂಚೆ ಎಲ್ಲಿತ್ತು, ಯುರೋಪ್ ಅಲ್ಲಿ ಇತ್ತು, ಇವಾಗ ಎಲ್ಲಿಗೆ ಶಿಫ್ಟ್ ಆಗಿದೆಪ್ಪ ಅಂತಂದ್ರೆ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ. ಸೊ ಎಲ್ಲ ಈ ಲೈಕ್ ಮೈಂಡೆಡ್ ಕಂಟ್ರೀಸ್ ಗಳು ಏನೇನೆಲ್ಲ ಇದಾವು, ಇರಾನ್, ಸೌದಿ ಅರೇಬಿಯಾ, ಕುವೈಟ್, ಬಹರೇನ್, ಚೀನಾ, ಕ್ಯೂಬಾ, ಇಂಡಿಯಾ, ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಈ ರೀಜನ್ ಅಲ್ಲೇ ಬರ್ತಾ ಇರುವಂತದ್ದು. ಓಕೆ, ದೆನ್ ಅದರಲ್ಲೂ ನಮ್ಮ ಇಂಡಿಯಾ ಇನ್ ದಿಸ್ ಪ್ಲೇಸ್ ಓನ್ಲಿ ಇಟ್ ವಿಲ್ ಕಮ್. ದೆನ್ ಅಕಸ್ಮಾತ್ ನಾವು ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ನ ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಯಾರ್ಯಾರು ಇವಾಗ ಪ್ಲಾಸ್ಟಿಕ್ ಪ್ರೊಡಕ್ಷನ್ ನ ಮಾಡ್ತಾ ಇದಾರೋ ಅವರಿಗೆ ತುಂಬಾನೇ ಲಾಸ್ ಆಗತ್ತೆ. ಮತ್ತೆ ನಮ್ಮ ದೇಶನೂ ಕೂಡ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಇಂದ ಏನ್ ಮಾಡ್ತಿದೆಪ್ಪ ಅಂತಂದ್ರೆ ಒಂದಷ್ಟು ಇನ್ಕಮ್ ನ ಜನರೇಟ್ ಮಾಡ್ತಿದೆ, ಅದಕ್ಕೂ ಕೂಡ ಥ್ರೆಟ್ ಆಗತ್ತೆ. ಸೊ ಇಲ್ಲಿ ಇದರಲ್ಲಿ ಏನ್ ಕ್ವಶನ್ ಇಲ್ಲಿ ನಾವು ನೋಡ್ತಾ ಬಂದ್ರೆ ಅಂತ ಹೇಳಿದ್ರೆ, ಒಂದು ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅಂಡ್ ಅನದರ್ ಒನ್ ಇಸ್ ದ ಎಕನಾಮಿಕ್ ಬ್ಯಾಲೆನ್ಸ್. ಓಕೆ, ಸೊ ಸಸ್ಟೈನಬಿಲಿಟಿ ಅಂತ ನಾವೇನ್ ಹೇಳ್ತೀವಿ, ಲೆಸ್ ಡ್ಯಾಮೇಜ್ ಟು ದ ಎನ್ವಿರಾನ್ಮೆಂಟ್ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಸಿ ದ ಎಕನಾಮಿಕ್ ಗ್ರೋತ್ ಆಲ್ಸೋ. ದೆನ್ ಅದನ್ನ ಬ್ಯಾಲೆನ್ಸ್ ಮಾಡೋದಿಲ್ಲಿ ತುಂಬಾನೇ ಕಷ್ಟ ಆಗಿರುವಂತದ್ದು. ಓಕೆ, ಸೊ ರಿಮೆಂಬರ್ ದಿಸ್ ಪಾಯಿಂಟ್ ಆಲ್ಸೋ. ಅದರಲ್ಲೂ ಕೂಡ ಏಷ್ಯಾದಲ್ಲಿ ಬಂದಾಗ ಗ್ಲೋಬಲ್ ಪ್ರೊಡಕ್ಷನ್ ಅಲ್ಲಿ, ಗ್ಲೋಬಲ್ ಪ್ರೈಮರಿ ಪ್ಲಾಸ್ಟಿಕ್ ಪಾಲಿಮರ್ಸ್ ಪ್ರೊಡಕ್ಷನ್ ಅಲ್ಲಿ ಏಷ್ಯಾ ಇಸ್ ದೇರ್ ಇನ್ ನಂಬರ್ 1 and there are 18 major importing countries depending heavily on this export. ಓಕೆ, ಸೊ ನೀವು ಟೇಕ್ ವಾಟ್ ಎವರ್, ಅದ್ರಲ್ಲಿ ಎಲ್ಲವೂ ಕೂಡ ಪ್ಲಾಸ್ಟಿಕ್ ಇದೆ. ಈ ಪೆನ್ನ ತಗೊಂಡ್ರೆ ಇದು ಒಂಥರ ಪ್ಲಾಸ್ಟಿಕ್ ಇಂದಾನೆ ಮ್ಯಾನುಫ್ಯಾಕ್ಚರ್ ಆಗಿರುವಂತದ್ದು. ಈ ಟಿವಿ ತಗೊಳ್ಳಿ, ಆರ್ ವಾಟ್ ಎವರ್ ದ ಥಿಂಗ್ ಇಸ್ ದೇ, ಆಲ್ಮೋಸ್ಟ್ ಎಲ್ಲದೂ ಕೂಡ ಯಾವ್ದ್ರಿಂದ ಆಗಿದೆ, ಪ್ಲಾಸ್ಟಿಕ್ ಇಂದಾನೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದನ್ನ ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ನ ಕಟ್ ಮಾಡಬೇಕು ಅಥವಾ ಇನ್ನೊಂದು 10 ವರ್ಷದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ನಾವು ಬ್ಯಾನ್ ಮಾಡಬೇಕು ಎಲ್ಲಾ ತರದ ಪ್ಲಾಸ್ಟಿಕ್ ಅಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಓಕೆ, ಯಾರೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿದಾರೋ ಅವರು ಇನ್ನೊಂದು ಆಲ್ಟರ್ನೇಟಿವ್ ನ ಹುಡ್ಕೊಳ್ಳೋ ತನಕ ಏನ್ ಮಾಡಬೇಕು, ದೇ ಶುಡ್ ಬಿ ಅ ಲಿಮಿಟ್ ಆನ್ ದಿಸ್. ಅದು ಯಾರ್ದಕ್ಕೆ ಆರ್ಗ್ಯುಮೆಂಟ್, that is the argument of the like minded countries and also the industries which are present in these like minded countries. Okay, then next ನಾವು ನೋಡೋದಿದ್ರೆ US ಪೊಸಿಷನ್ ನ ನೋಡಿದ್ರೆ, ಸೊ ವಾಟ್ ಇಸ್ ದ ಸ್ಟ್ಯಾಂಡ್ ಆಫ್ ದಿ US ಅಂತ ಬಂದಾಗ, US ಈಸ್ ನಾಟ್ ವಿತ್ ದಿ ಐ ಆಂಬಿಷನ್ ಕಂಟ್ರೀಸ್ ಅಥವಾ ಲೈಕ್ ಮೈಂಡೆಡ್ ಕಂಟ್ರೀಸ್, ಇದು ಇಬ್ರು ಜೊತೆನೂ ಕೂಡ ಇಲ್ಲ. ಇಟ್ಸ್ ಪೊಸಿಷನ್ ಈಸ್ ವೆರಿ ವೆರಿ ನ್ಯೂಟ್ರಲ್. ಸೊ ಟೋಟಲ್ ಆಗಿ ಈ ನೆಗೋಸಿಯೇಷನ್ ಕಮಿಟಿಯಲ್ಲಿ ಏನ ಡಿಸಿಷನ್ ತಗೋತೀರಾ ಅದಕ್ಕೆ ನಾವು ಬೈಂಡಿಂಗ್ ಆಗಿರ್ತೀವಿ ಅಂತ US ಹೇಳ್ತಾ ಇದೆ. ಸೊ ರಿಮೆಂಬರ್ ದ ಲೈಕ್ ಮೈಂಡೆಡ್ ಕಂಟ್ರೀಸ್ ಗಳಲ್ಲಿ ಯಾರ್ಯಾರು ಬರ್ತಾರೆ, ದೆನ್ ಅದಾದ್ಮೇಲೆ ದ ಹೈ ಆಂಬಿಷನ್ ಕೊಹಿಲಿಷನ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಬಹುದು ನಿಮ್ಮ ಅಪ್ಕಮಿಂಗ್ ಪ್ರಿಲಿಮ್ಸ್ ಅಥವಾ ಬೇರೆ ಎಕ್ಸಾಮ್ಸ್ ಗಳಲ್ಲಿ. ಸೊ ರಿಮೆಂಬರ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಯುವರ್ examination. Okay, then India's position na nodta idre. So India is with the like-minded countries and it believes that treaty should emphasize the waste management improvement and over the production caps. Idra mele navu nodta idivi. Then a city's need for economic growth and a trade consideration. So that is why we will support this one anta India's position ide. And challenges ಅಲ್ಲಿ ಬಂದಾಗ ಈ ನೆಗೋಸಿಯೇಷನ್ ಅಲ್ಲಿ ನಾವೇನ್ ನೋಡ್ತಿದ್ದೇವಪ್ಪ ಅಂತಂದ್ರೆ ಕನ್ಸೆನ್ಸಸ್. ಸೊ ದ ಪ್ರಪೋಸಲ್ ರಿಕ್ವೈರ್ಸ್ ಅಪ್ರೂವಲ್ ಬೈ ದ ಕನ್ಸೆನ್ಸಸ್ ಆರ್ ಬೈ 2/3 ಮೆಜಾರಿಟಿ. ಇವಾಗ ಏನು ಕಮಿಟಿ ಇದೆಯೋ ಅಲ್ಲಿ 50% ಪೀಪಲ್ ದೇ ಆರ್ ಸಪೋರ್ಟಿಂಗ್ ದಿ ಲೈಕ್ ಮೈಂಡೆಡ್, ದಟ್ ಮೀನ್ಸ್ ದ ವೇಸ್ಟ್ ಮ್ಯಾನೇಜ್ಮೆಂಟ್, ಅನದರ್ 50% ದೇ ಆರ್ ಸೇಯಿಂಗ್ ದಟ್ ಪ್ರೊಡಕ್ಷನ್ ಕಾಸ್ಟ್. ಸೊ ಆ ತರ ಏನಾದ್ರು ಡಿವೈಡ್ ಆದಾಗ ಅಲ್ಲಿ ಏನಾಗಲ್ಲ, ಕನ್ಸೆನ್ಸ್ ಸಿಗಲ್ಲ. ಅಲ್ಲಿ ಏನೋ ಒಂದು ಲಾ ಪಾಸ್ ಆಗ್ಬೇಕು ಅಂತಂದ್ರೆ ದೇ ಹ್ಯಾವ್ ಟು ಲೈಕ್ ಇನ್ 2/3 ಮೆಜಾರಿಟಿ ದೇ ಹ್ಯಾವ್ ಟು ಪಾಸ್ ದ ಲಾ. ಅದು ಆಗ್ತಾ ಇಲ್ಲ ಇಲ್ಲಿ. ದೆನ್ ಇನ್ನೊಂದು ನಾವ್ ಏನ್ ನೋಡ್ತಾ ಇದೀವಪ್ಪ ಅಂತಂದ್ರೆ ಮೇಜರ್ ಡಿವಿಷನ್ ಬಿಟ್ವೀನ್ ದ ಬ್ಲಾಕ್ಸ್ ಮೇಕ್ಸ್ ಅಗ್ರಿಮೆಂಟ್ ಡಿಫಿಕಲ್ಟ್. ಸೊ ವಾಟ್ ಎವರ್ ದ ಅಗ್ರಿಮೆಂಟ್, ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಗ್ರಿಮೆಂಟ್ ಏನಿದೆಯೋ ಅದು ತುಂಬಾನೇ ಕಷ್ಟ ಆಗುತ್ತೆ. ಅಂಡ್ ಥರ್ಡ್ ಚಾಲೆಂಜ್ ಇಸ್ ದಟ್ ಆಸ್ ಐ ಸೆಡ್ ಅರ್ಲಿಯರ್, ದ ಎನ್ವಿರಾನ್ಮೆಂಟಲ್ ಗೋಲ್ ವಿತ್ ದ ಎಕನಾಮಿಕ್ ರಿಯಾಲಿಟಿ is becoming very very difficult. The sustainability, maintaining the sustainability is very very difficult. Production cut ಇಂದನೂ ಕೂಡ ಏನಿದೆ, ಕಂಪ್ಲೀಟ್ ಆಗಿ ಅಡ್ವಾಂಟೇಜ್ ಕೂಡ ಇದೆ. ದೆನ್ ಆಲ್ಸೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಅಡ್ವಾಂಟೇಜ್ ಕೂಡ ಇದೆ. ದೆನ್ ಎರಡರಲ್ಲೂ ಕೂಡ ಏನಿದೆ, ಡಿಸ್ಅಡ್ವಾಂಟೇಜ್ ಇದೆ. ಪ್ರೊಡಕ್ಷನ್ ಕಟ್ ಕಂಪ್ಲೀಟ್ ಆಗಿ ಮಾಡಿದ್ರೆ ಯಾವ ದೇಶಗಳು ಈ ಪ್ಲಾಸ್ಟಿಕ್ ನ ಪ್ರೊಡ್ಯೂಸ್ ಮಾಡ್ತಾ ಇದಾರೋ, ದೆನ್ ಯಾರು ಇಂಪೋರ್ಟ್ ಮಾಡ್ಕೊಳ್ತಾ ಇದಾರೋ ಅವರಿಗೆ ತುಂಬಾನೇ ಕಷ್ಟ ಆಗುತ್ತೆ ಅದನ್ನ ಕಂಪ್ಲೀಟ್ ಆಗಿ ಕಟ್ ಮಾಡೋದ್ರಿಂದ. ಅಕಸ್ಮಾತ್ ಕಟ್ ಮಾಡ್ದಾನೆ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಮಾಡೋದಿದ್ರೆ, ಸೊ ವಿ ಡೋಂಟ್ ನೋ ಯಾವ ಪ್ಲಾಸ್ಟಿಕ್ ಎಷ್ಟು ವರ್ಷಕ್ಕೆ ಡಿಗ್ರೇಡ್ ಆಗುತ್ತೆ, ದೆನ್ ಅದರಿಂದ ಏನೇನೆಲ್ಲ ಹಜಾರ್ಡ್ಸ್ ಗಳು ಉಂಟಾಗಬಹುದು.
ಇದೆಲ್ಲವೂ ಕೂಡ ಏನು, ದೇರ್ ಆರ್ ಚಾಲೆಂಜಸ್ ಇನ್ ದ ವೇಸ್ಟ್ ಮ್ಯಾನೇಜ್ಮೆಂಟ್. ನಾನು ಅಷ್ಟು ವೇಸ್ಟ್ ನ ಕಂಪ್ಲೀಟ್ ಆಗಿ ನಾವು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಯಾವ್ಯಾವ ದೇಶಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಗೌರ್ಮೆಂಟ್ಸ್ ಹತ್ರ ಫಂಡಿಂಗ್ ಇದೆಯಾ, ಫಂಡಿಂಗ್ ಕೊಡೋದಿದ್ರೆ ಯಾರು ಫಂಡಿಂಗ್ ನ ಕೊಡ್ತಾರೆ. ಓಕೆ, ದೆನ್ ಪ್ರೊಡಕ್ಷನ್ ನ ಕಟ್ ಮಾಡಿದ್ರೆ, ಪ್ಲಾಸ್ಟಿಕ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಕಟ್ ಮಾಡಿದ್ರೆ ವಾಟ್ ಈಸ್ ದ ಆಲ್ಟರ್ನೇಟಿವ್. ದೆನ್ ಈ ಆಲ್ಟರ್ನೇಟಿವ್ ಇಡೀ ಪ್ರಪಂಚ, ಇಡೀ ಗ್ಲೋಬ್ ಅದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗತ್ತಾ. ಸೊ ದೀಸ್ ಆರ್ ಆಲ್ ದಿ ಚಾಲೆಂಜಸ್ ಆರ್ ದೇ. ದೆನ್ ಇದೇನಾದ್ರು ಕಮಿಟಿ ಲೈಕ್ ವಾಟ್ ಎವರ್ ದ ನೆಗೋಸಿಯೇಷನ್ ಇಸ್ ದೇ, ಆ ನೆಗೋಸಿಯೇಷನ್ ಏನಾದ್ರೂ ಕೂಡ ಒಪ್ಕೊಂಡು ಅವ್ರು ಒಂದು ಲಾ ಮಾಡಿದ್ರೆ ಪುನಃ ಅದು ನ್ಯೂಸ್ ಅಲ್ಲಿ ಇರುತ್ತೆ. ಆ ಟೈಮಲ್ಲಿ ನಾವೇನ್ ಮಾಡೋಣ, ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಕಂಪ್ಲೀಟ್ ಆಗಿ ನೋಡೋಣ. ಇವಾಗ ಈ ಟಾಪಿಕ್ ಯಾರು ರಿಲೇಟೆಡ್ ಆಗಿದೆ, ನಿಮ್ಮ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಆರ್ಟಿಕಲ್, ದ ವರ್ಲ್ಡ್ ಎಲಿಫೆಂಟ್ ಡೇ. ನಿನ್ನೆ ಆಗಸ್ಟ್ 12 ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಪ್ಪ ಅಂತಂದ್ರೆ ದ ವರ್ಲ್ಡ್ ಎಲಿಫೆಂಟ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಇನ್ಫಾರ್ಮೇಶನ್ ನ ನೋಡ್ತಾ ಬರೋಣ ಬನ್ನಿ. ಸೊ ಎವ್ರಿ ಇಯರ್ 12th August ವಿ ವಿಲ್ ಸೆಲೆಬ್ರೇಟ್ ಆಸ್ ದ ವರ್ಲ್ಡ್ ಎಲಿಫೆಂಟ್ ಡೇ. ದೆನ್ ಇದು ಯಾವಾಗಿಂದ ಸ್ಟಾರ್ಟ್ ಆಗಿರೋದು, 2012 2012 ಇಂದ ಸ್ಟಾರ್ಟ್ ಆಗಿರುವಂತದ್ದು. ದೆನ್ ಇದನ್ನ ಯಾರು ಕೊಟ್ಟಿದ್ದು ವರ್ಲ್ಡ್ ಎಲಿಫೆಂಟ್ ಡೇ ನಾವು ಮಾಡಬೇಕು ಅಂತ ಹೇಳಿ? ಸೊ ಇಬ್ರು, ಒಂದು ಕೆನಡಿಯನ್ ಫಿಲ್ಮ್ ಮೇಕರ್ ಕಾಲ್ಡ್ ಆಸ್ ಪೆಟ್ರಿಷಿಯಾ ಸಿಮ್ಸ್ ಅಂಡ್ ಥೈಲ್ಯಾಂಡ್ ಫೌಂಡೇಶನ್ ಒಂದಿದೆ, ಎಲಿಫೆಂಟ್ ರೀಇಂಟ್ರೊಡಕ್ಷನ್ ಫೌಂಡೇಶನ್. ಓಕೆ, ಸೊ ಇವರಿಬ್ಬರು ಸೇರಿ ಈ ಡೇನ ಏನ್ ಮಾಡಿರುವಂತದ್ದು, ಕಂಡುಹಿಡಿದಿರುವಂತದ್ದು. ಸೊ ವಾಟ್ ಈಸ್ ದ ಮೇನ್ ಆಫ್ ಟು ಸೆಲೆಬ್ರೇಟ್ ದಿ ವರ್ಲ್ಡ್ ಎಲಿಫೆಂಟ್ ಡೇ ಆನ್ 12th August ಅಂತ ಕೇಳಿದ್ರೆ, ದಟ್ ಈಸ್ ನಥಿಂಗ್ ಬಟ್ ರೈಸ್ ಅವೇರ್ನೆಸ್ ಅಬೌಟ್ ದಿ ಫ್ಲೈಟ್ ಆಫ್ ದಿ ಏಷಿಯನ್ ಅಂಡ್ ಆಫ್ರಿಕನ್ ಎಲಿಫೆಂಟ್ಸ್ ಅಂಡ್ ಪ್ರಮೋಟ್ ದೇರ್ ಪ್ರೊಟೆಕ್ಷನ್. ಓಕೆ, ಸೊ ಎಲ್ಲರಿಗೂ ಕೂಡ ಸೊ ಎಲ್ಲೆಲ್ಲಿ ಎಲಿಫೆಂಟ್ಸ್ ಗಳು ಹೋಗುತ್ತೆ, ಅವನ್ನ ಯಾವ ತರ ಕಾಪಾಡುವಂಥದ್ದು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಇದು ಮೇನ್ ಏಮ್ ಆಗಿದೆ. ಅಂಡ್ ಈ ವರ್ಷ 2025 ಅಲ್ಲಿ ವಾಟ್ ಈಸ್ ದ ಥೀಮ್ ಅಂತ ಬಂದಾಗ, ದ ಥೀಮ್ ಇಸ್ ಮಿಟಿಗೇಷನ್ ಆಫ್ ಹ್ಯೂಮನ್ ಅಂಡ್ ಎಲಿಫೆಂಟ್ ಕಾನ್ಫ್ಲಿಕ್ಟ್. ಹ್ಯೂಮನ್ ಅಂಡ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಇಸ್ ದ ಥೀಮ್ ಆಫ್ ದಿಸ್ ಇಯರ್. ಸೊ ಇದ್ರ ಬೇಸಿಸ್ ಮೇಲೆ, ಇದಿಷ್ಟು ಬೇಸಿಸ್ ಮೇಲೆ ಕೂಡ ನಿಮ್ಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕಾಮನ್ ಎಕ್ಸಾಮ್ಸ್ ಲೈಕ್ ಗ್ರೂಪ್ ಬಿ ಆರ್ ಗ್ರೂಪ್ ಸಿ ಆರ್ SSC ಬ್ಯಾಂಕಿಂಗ್ ಯಾವ್ದ್ರಲ್ಲಾದ್ರೂ ಕೂಡ ನಿಮ್ಗೆ ಏನ್ ಮಾಡ್ಬೋದು, ಕ್ವಶನ್ಸ್ ನ ಕೇಳ್ಬೋದು. ಸೊ ರಿಮೆಂಬರ್ ದೀಸ್ ಪಾಯಿಂಟ್ಸ್. ನೆಕ್ಸ್ಟ್ ಆಫ್ಟರ್ ದಿಟ್ ನಾವು ಎಲಿಫೆಂಟ್ ಸ್ಪೀಶೀಸ್ ಗಳನ್ನ ನೋಡ್ತಾ ಬಂದ್ರೆ ಮೇನ್ ಆಗಿ ನಮ್ಗೆ ಎರಡು ತರದ ಎಲಿಫೆಂಟ್ಸ್ ಗಳು ಕಾಣಿಸ್ತವೆ. ಒಂದು ಆಫ್ರಿಕನ್ ಎಲಿಫೆಂಟ್, ಅನದರ್ ಒನ್ ಇಸ್ ದ ಏಷಿಯನ್ ಎಲಿಫೆಂಟ್. ದೆನ್ ಇಲ್ಲಿ ನೋಡಿ, ಇವೆರಡು ಕಂಪೇರ್ ಮಾಡಿ ನೋಡಿ, ಇವೆರಡು ಕಂಪೇರ್ ಮಾಡಿ ನೋಡಿದಾಗ ದ ಆಫ್ರಿಕನ್ ಎಲಿಫೆಂಟ್ ಕಂಪೇರ್ ಟು ದ ಏಷಿಯನ್ ಎಲಿಫೆಂಟ್ ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಓಕೆ, ದ ಸೈಜ್ ಆಫ್ ದಿ ಆಫ್ರಿಕನ್ ಎಲಿಫೆಂಟ್ ಇಸ್ ಗ್ರೇಟರ್ ದನ್ ದ ಸೈಜ್ ಆಫ್ ದಿ ಏಷಿಯನ್ ಎಲಿಫೆಂಟ್. ಸೈಜ್ ಅಲ್ಲಿ ನೋಡ್ಬೇಕಾದ್ರೆ ದ ಆಫ್ರಿಕನ್ ಎಲಿಫೆಂಟ್ ವೇರಿಯಡ್ ಬಿಟ್ವೀನ್ 4,000 kg to 7,000 kg, whereas the Asian elephant varies between the 3,000 kg to 6,000 kg. ದೆನ್ ಅದಾದ್ಮೇಲೆ ಕಲರ್ ನ ನೋಡಿ, ಅಬ್ಸರ್ವ್ ಮಾಡಿ, ಇದು ಸ್ವಲ್ಪ ಡಾರ್ಕರ್ ಕಲರ್. ದ ಆಫ್ರಿಕನ್ ಎಲಿಫೆಂಟ್ಸ್ ಆರ್ ಡಾರ್ಕರ್ ಕಲರ್ ಅಂಡ್ ಏಷಿಯನ್ ಎಲಿಫೆಂಟ್ಸ್ ಆರ್ ಲೈಟರ್ ಕಲರ್. ದೆನ್ ಆಫ್ಟರ್ ದಟ್ ದ ಟಸ್ಕ್ ಆಫ್ ದಿ ಎಲಿಫೆಂಟ್, ಎಲಿಫೆಂಟ್ ಆನೆಯ ದಂತ ಏನಿದೆಯೋ, ಆಫ್ರಿಕನ್ ಎಲಿಫೆಂಟ್ ಬೋತ್ ಮೇಲ್ ಅಂಡ್ ಫೀಮೇಲ್ ಎರಡರಲ್ಲೂ ಕೂಡ ನಾವೇನ್ ನೋಡ್ತೀವಿ, ಟಸ್ಕ್ ನ ನೋಡ್ತೀವಿ. Whereas in a Asian elephant, we will see only in a male they have the tusk, not the female. Okay, the male elephant has the tusk, not the female. And ಇದರಲ್ಲಿ ಆಫ್ರಿಕನ್ ಎಲಿಫೆಂಟ್ ಅಲ್ಲಿ ಕಿವಿ ನೋಡಿ ತುಂಬಾನೇ ದೊಡ್ಡದಾಗಿದೆ ಕಂಪೇರ್ ಟು ದ ಏಷಿಯನ್ ಎಲಿಫೆಂಟ್. ಓಕೆ, ದೆನ್ ಸೊ ದಿಸ್ ಮಚ್ ಯು ಶುಡ್ ನೋ ಫಾರ್ ಯುವರ್ ಎಕ್ಸಾಮಿನೇಷನ್. ದೆನ್ ಇನ್ನೊಂದು ನೋಡೋದಿದ್ರೆ ದ ಆಫ್ರಿಕನ್ ಸ್ಪೀಶೀಸ್ ಅಂಡ್ ಏಷಿಯನ್ ಸ್ಪೀಶೀಸ್ ಅಲ್ಲಿ ನಾವು ನೋಡ್ತಾ ಬಂದ್ರೆ, ಆಫ್ರಿಕನ್ ಸ್ಪೀಶೀಸ್ ಅಲ್ಲಿ ದೇರ್ ಆರ್ 2 types ಆಫ್ ಎಲಿಫೆಂಟ್ಸ್ ಆರ್ ದೇರ್. ಸೊ ಒಂದನ್ನ ನಾವೇನಂತ ಕರಿತೀವಿ, ದ ಸವನ್ನಾ ಎಲಿಫೆಂಟ್, ಅನದರ್ ಒನ್ ಇಸ್ ದ ಫಾರೆಸ್ಟ್ ಎಲಿಫೆಂಟ್. ಅಂದ್ರೆ ಸವನ್ನಾ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಏನೇನು ಸಿಗುತ್ತೋ, ಸವನ್ನಾ ಹುಲ್ಲುಗಾವಲಲ್ಲಿ ಯಾವ್ದೆಲ್ಲ ಎಲಿಫೆಂಟ್ ಸಿಗುತ್ತೋ ನಾವು ಅದನ್ನ ಸವನ್ನಾ ಎಲಿಫೆಂಟ್ ಅಂತ ಕರಿತೀವಿ. ನಾರ್ಮಲ್ ಫಾರೆಸ್ಟ್ ಗಳಲ್ಲಿ ಸಿಗೋದನ್ನ ನಾವು ಫಾರೆಸ್ಟ್ ಎಲಿಫೆಂಟ್ ಅಂತ ಕರಿತೀವಿ. ಆದ್ರೆ ಎರಡರ ಹೆಸರುಗಳು ಬೇರೆ ಬೇರೆ ಇದೆ. ಸವನ್ನಾ ಫಾರೆಸ್ಟ್ ಎಲಿಫೆಂಟ್ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇನ್ ಸೈಂಟಿಫಿಕ್ ನೇಮ್ ದಟ್ ಈಸ್ ಲೊಕ್ಸೋಡೊಂಟಾ ಆಫ್ರಿಕಾನಾ. ಅಂಡ್ ವೆರಾಸ್ ದ ಫಾರೆಸ್ಟ್ ಅಲ್ಲಿ ಸಿಗುವಂತ ಎಲಿಫೆಂಟ್ ನಾವು ಆಫ್ರಿಕಾದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಲೊಕ್ಸೋಡೊಂಟಾ ಸೈಕ್ಲೋಸ್ಟಿಸ್ ಅಂತ ನಾವು ಕರಿತೀವಿ. ಸೊ ವೆರಾಸ್ ದಿ ಸವನ್ನಾದಲ್ಲಿ ಸಿಗುವಂತಹ ಎಲಿಫೆಂಟ್ ಇಟ್ ಇಸ್ ಎಂಡೇಂಜರ್ಡ್, ದೆನ್ ಫಾರೆಸ್ಟ್ ಅಲ್ಲಿ ಸಿಗುವಂತ ಎಲಿಫೆಂಟ್ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಇದ್ರ ಮೇಲೂ ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ ನ ಕೇಳಬಹುದು ಗೈಸ್, ವೆರಿ ವೆರಿ ಇಂಪಾರ್ಟೆಂಟ್, ತಿಳ್ಕೊಳ್ಳಿ. ನೆಕ್ಸ್ಟ್ ಏಷ್ಯನ್ ಎಲಿಫೆಂಟ್ ಏನಿದೆಯೋ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ದೆನ್ ಮಯನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ ಇಲ್ಲೆಲ್ಲ ಸಿಗುವಂತಹ ಎಲಿಫೆಂಟ್, ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಎಲಿಫಾಸಿಸ್ ಮ್ಯಾಕ್ಸಿಮಸ್, ಎಲಿಫಾಸ್ ಮ್ಯಾಕ್ಸಿಮಸ್ ಅಂತ ನಾವು ಕರಿತೀವಿ. ದೆನ್ ಇಲ್ಲಿ ನಾವು ನೋಡಿದಾಗ ಇದರ IUCN ಸ್ಟೇಟಸ್ ನೋಡ್ರೆ ಇಟ್ ಇಸ್ ಅ ಎಂಡೇಂಜರ್ಡ್ ಕ್ಯಾಟಗರಿ. ಸೊ ಬೋತ್ ಸವನ್ನಾ ಅಂಡ್ ನಮ್ಮ ಏಷ್ಯನ್ ಎಲಿಫೆಂಟ್ ಇಟ್ಸ್ ಎಂಡೇಂಜರ್ಡ್, ವೆರಾಸ್ ದ ಫಾರೆಸ್ಟ್ ಎಲಿಫೆಂಟ್ ಇನ್ ದ ಆಫ್ರಿಕಾ ದಟ್ ಈಸ್ ದ ಲೊಕ್ಸೊಡೊಂಟಾ
ಸೈಕ್ಲೋಸ್ಟಿಸ್ ಇದು ಏನಾಗಿದೆ, ಇಟ್ಸ್ ಅ ಕ್ರಿಟಿಕಲಿ ಎಂಡೇಂಜರ್ಡ್. ಎಕ್ಸಾಮ್ ಅಲ್ಲಿ ಯಾವ್ದನ್ನ ಕೇಳ್ತಿದ್ದಾರೆ ಅನ್ನೋದು ನಿಮ್ಗೆ ಜ್ಞಾನ ಇರಬೇಕು, ಮಾರ್ಕ್ ಮಾಡ್ಬೇಕಾದ್ರೆ. ಎಲಿಫೆಂಟ್ ಅಂದ ತಕ್ಷಣ ಎಂಡೇಂಜರ್ಡ್, ಹಾಗಿದ್ರೆ ಎಲ್ಲಾ ಎಲಿಫೆಂಟ್ ಎಂಡೇಂಜರ್ಡ್? ನೋ. So you should know the difference. So that is why the reading newspaper properly and having a 360 angle is very, very important. Okay. So remember this also. Then sorry. Elephant ನಾವು ಇಂಪಾರ್ಟೆನ್ಸ್ ನೋಡ್ತಾ ಬಂದ್ರೆ, ಸೊ ವಿ ಹ್ಯಾವ್ ಅ ಎಕಲಾಜಿಕಲ್ ಅಂಡ್ ಕಲ್ಚರಲ್ ಇಂಪಾರ್ಟೆನ್ಸ್. ಕಲ್ಚರಲ್ ಇಂಪಾರ್ಟೆನ್ಸ್ ಅಂತ ಬಂದ್ರೆ ನಮಗೆ ಗೊತ್ತು. ಓಕೆ, ಸೊ ನಮ್ಮ ಮೈಥಾಲಜಿ ಸ್ಟೋರಿ ಆಗಿರ್ಬೋದು, ಲೈಕ್ ಗಣೇಶ ಅಂತ ನಾವೇನ್ ಮಾಡ್ತೀವಿ, ಗಣಪತಿನ ಪೂಜೆ ಮಾಡ್ತೀವಿ, ಮತ್ತೆ ಟೆಂಪಲ್ಸ್ ಗಳಲ್ಲಿ ಇಡ್ತೀವಿ, ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ಸ್ ಗಳಾಗಬೇಕಾದ್ರೆ ನಾವೇನ್ ಮಾಡ್ತೀವಿ, ಎಲಿಫೆಂಟ್ಸ್ ಗಳನ್ನ ಅಲ್ಲಿ ಇನ್ವೆಂಟ್ ಮಾಡ್ತೀವಿ. ಎಕ್ಸಾಂಪಲ್ ಅವರ್ ಮೈಸೂರು ದಸರಾ ಆಗಿರಬಹುದು. ದೆನ್ ಅದು ಅಲ್ಲದೆ ನಾವು ಅದಕ್ಕೆ ಏನಂತ ನೇಮನ ಕೊಟ್ಟಿದ್ದೇವಪ್ಪ ಅಂದ್ರೆ ನ್ಯಾಷನಲ್ ಹೆರಿಟೇಜ್ ಅನಿಮಲ್ ಅಂತಾನೂ ಕೂಡ ನಾವು ಆನೆನ ಕರಿತೀವಿ. ದೆನ್ ಎಕಲಾಜಿಕಲಿ ಬಂದಾಗ ನಾವು ಎಲಿಫೆಂಟ್ ನ ಏನಂತ ಕರಿತೀವಪ್ಪ ಅಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ದ ಕೀಟ್ ಸ್ಟೋನ್ ಸ್ಪೀಸಿಸ್ ಅಂತ ನಾವು ಕರಿತಾ ಇರ್ತೀವಿ. ಓಕೆ, ದೆನ್ ಏನಕ್ಕೆ? ಇಟ್ ವಿಲ್ ಮೇಂಟೈನ್ ದಿ ಫಾರೆಸ್ಟ್ ಎಕೋಸಿಸ್ಟಮ್ ಬೈ ಅ ಸೀಡ್ ಡಿಸ್ಪರ್ಸಲ್ ಅಂಡ್ ಅ ಹ್ಯಾಬಿಟೇಟ್ ಮೋಡಿಫಿಕೇಶನ್. ಸೊ ಎಲಿಫೆಂಟ್ಸ್ ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಸೀಡ್ ಡಿಸ್ಪರ್ಸ್ ಗಳಿಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೀಡ್ ಡಿಸ್ಪರ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ತರ ಆನೆ ಕೆಲವೊಂದು ಜಾಗದಲ್ಲಿ ನಡೆದಾಗ, ಎಸ್ಪೆಷಲಿ ದ ವೆಟ್ ಆಗಿರೋ ಜಾಗ ಆಗಿರ್ಬೋದು, ಅಥವಾ ಸಾಯಿಲ್ ಎಲ್ಲಿ ಲೂಸ್ ಆಗಿರುತ್ತೋ ಅಂತ ಜಾಗದಲ್ಲಿ ನಡೆದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಯಾವ್ದಾದ್ರು ಸಣ್ಣ ಮೈಕ್ರೋಬ್ಸ್ ಗಳಿಗೆ ಅಥವಾ ಸಣ್ಣ ಇನ್ಸೆಕ್ಟ್ಸ್ ಗಳಿಗೆ ಅಥವಾ ಯಾವುದೋ ಒಂದು ಬರ್ಡ್ ಗೆ ಅದೇನಾಗತ್ತಪ್ಪ ಅಂದ್ರೆ ಹ್ಯಾಬಿಟೇಷನ್ ಆಗತ್ತೆ. ಓಕೆ, ಸೊ ದಟ್ ಈಸ್ ವೈ ದ ಎಲಿಫೆಂಟ್ ಇಸ್ ಕಾಲ್ಡ್ ಆಸ್ ದಿ ಕೀ ಸ್ಟೋನ್ ಸ್ಪೀಶೀಸ್ ಆಫ್ ದಿ ಫಾರೆಸ್ಟ್ ಅಂತ ನಾವು ಕರಿತೀವಿ. ಓಕೆ, ಸೊ ರಿಮೆಂಬರ್ ದಿಸ್ ಒನ್ ಆಲ್ಸೋ. ದೆನ್ ಎಲಿಫೆಂಟ್ಸ್ ಬಗ್ಗೆ ಇನ್ನ ನಾವು ನೋಡ್ಬೇಕಂತ ಅಂದ್ರೆ ವಾಟ್ ಆರ್ ಆಲ್ ದಿ ಡಿಸ್ಟ್ರಿಬ್ಯೂಷನ್ ಇನ್ ಇಂಡಿಯಾ. ಸೊ ನಾವು ಭಾರತದಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ 60% ಆಫ್ ದಿ ಗ್ಲೋಬಲ್ ಏಷಿಯನ್ ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ದೇರ್ ಇನ್ ಇಂಡಿಯಾ. 60ಕ್ಕೂ ಜಾಸ್ತಿ ಏನಿದೆ ಎಲಿಫೆಂಟ್ಸ್ ಗಳು ನಮ್ಮ ಇಂಡಿಯಾದಲ್ಲಿ ಇರುವಂತದ್ದು. ದೆನ್ ಮೇನ್ ಆಗಿ ನಾವು ಎಲ್ಲಿ ಯಾವ ಜಾಗಗಳಲ್ಲಿ ನಾವು ಎಲಿಫೆಂಟ್ಸ್ ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ದಟ್ ಈಸ್ ಇನ್ ದ ನಾರ್ತ್ ಈಸ್ಟ್ ಇಂಡಿಯಾ, ದೆನ್ ನಾರ್ತ್ ವೆಸ್ಟ್ ಇಂಡಿಯಾ, ದೆನ್ ಈಸ್ಟ್ ಸೆಂಟ್ರಲ್ ಇಂಡಿಯಾ, ದೆನ್ ಸೌತ್ ಇಂಡಿಯಾ. ದೆನ್ ಇದೆಲ್ಲಾ ಪ್ಲೇಸ್ಗೂ ಕಂಪೇರ್ ಮಾಡಿದ್ರೆ ಸೌತ್ ಅಲ್ಲಿ ಜಾಸ್ತಿ ಎಲಿಫೆಂಟ್ಸ್ ಗಳು ಇರುವಂತದ್ದು. ಸೌತ್ ಅಲ್ಲಿ ಬಂದಾಗ ಯಾವ್ಯಾವ ಸ್ಟೇಟ್ ಗಳು ಇನ್ಕ್ಲೂಡ್ ಆಗುತ್ತೆ? ಕರ್ನಾಟಕ, ಕೇರಳ, ತಮಿಳ್ನಾಡು. ಸೊ ಕರ್ನಾಟಕ, ಕೇರಳ, ತಮಿಳ್ನಾಡು ಈ 3 ಸ್ಟೇಟ್ ಗಳನ್ನ ನಾವು ತಗೊಂಡಾಗ ಆಲ್ಮೋಸ್ಟ್ 14,000ಕ್ಕೂ ಹೆಚ್ಚು 14,000 ಪ್ಲಸ್ ಎಲಿಫೆಂಟ್ಸ್ ಆರ್ ದೇರ್ ಇನ್ ದೀಸ್ 3 ಸ್ಟೇಟ್ಸ್. ದೆನ್ ಇದು 3 ಸ್ಟೇಟ್ಗೂ ನೋಡಿದ್ರೆ ಹೈಯೆಸ್ಟ್ ಯಾವ ಸ್ಟೇಟ್ ಅಲ್ಲಿ ಇರುವಂತದ್ದು? ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಎಲಿಫೆಂಟ್ಸ್ ಗಳು ಇರುವಂತದ್ದು. ಕರ್ನಾಟಕ ಹ್ಯಾಸ್ ದಿ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್. ದ ನಂಬರ್ ಈಸ್ 6,395, 6,395 ಎಲಿಫೆಂಟ್ಸ್ ಗಳು ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು. ದೆನ್ ಕರ್ನಾಟಕದಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಫಾರೆಸ್ಟ್ ಅಲ್ಲಿ ಜಾಸ್ತಿ ನಾವು ಎಲಿಫೆಂಟ್ಸ್ ಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಇನ್ ಬಂಡೀಪುರ್ ಟೈಗರ್ ರಿಸರ್ವ್ಸ್ ಗಳಲ್ಲಿ ನಾವೇನ್ ನೋಡ್ತೀವಿ? ಜಾಸ್ತಿ ಎಲಿಫೆಂಟ್ಸ್ ನೋಡ್ತೀವಿ. ಟೋಟಲ್ ನಂಬರ್ ಇಸ್ 1,116 ಎಲಿಫೆಂಟ್ಸ್ ಗಳು ನಮ್ಮ ಬಂಡೀಪುರ್ ಟೈಗರ್ ರಿಸರ್ವ್ಸ್ ಅಲ್ಲಿ ಇರೋದನ್ನ ನಾವು ನೋಡ್ತಾ ಬರ್ತೀವಿ. ದೆನ್ ಈ ವರ್ಷ ಲೈಕ್ ಸಿದ್ದರಾಮಯ್ಯ ಅವರು ನಿನ್ನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಏನಪ್ಪಾ ಅಂತಂದ್ರೆ ದೇ ವಿಲ್ ಎಸ್ಟಾಬ್ಲಿಷ್ 8 ಸ್ಪೆಷಲೈಸ್ಡ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್. ಎಷ್ಟು? 8 ಸ್ಪೆಷಲೈಸ್ಡ್ ಟಾಸ್ಕ್ ಫೋರ್ಸ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ ಅಕ್ರಾಸ್ ಆಲ್ ದ ಮೇಜರ್ ಕಾನ್ಫ್ಲಿಕ್ಟ್ ಝೋನ್ ಟು ಪ್ರಿವೆಂಟ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್. Then also in Karnataka, one project is there, that is Karnataka Aranya Samarasya project. Okay, Karnataka Aranya Samarasya project, which ensures water availability, habitat improvement, and a community participation to prevent human-elephant conflict. So remember this much. Then ಅದನ್ನ ಬಿಟ್ಟು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಏನೇನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ಮಾಡಿದೆ ನಮ್ಮ ಎಲಿಫೆಂಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಬಂದ್ರೆ, ಗವರ್ಮೆಂಟ್ ಇನಿಷಿಯೇಟಿವ್ಸ್ ಗಳಲ್ಲಿ ನಾವ್ ಏನೇನ ನೋಡ್ತೀವಿ? ಪ್ರಾಜೆಕ್ಟ್ ಎಲಿಫೆಂಟ್ ನ ನೋಡ್ತೀವಿ. 1992ರಲ್ಲಿ 1992 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿರುವಂತದ್ದು ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ ಇವರು ಅಡಾಪ್ಟ್ ಮಾಡ್ಕೊಂಡಿರುವಂತದ್ದು. ಏನಕ್ಕೆ? ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಪ್ರಾಜೆಕ್ಟ್ ಎಲಿಫೆಂಟ್ ಥಿಂಗ್ ಇಸ್ ದಟ್ ಎಲಿಫೆಂಟ್ ಹ್ಯಾಬಿಟೇಷನ್ ಪ್ರೊಟೆಕ್ಷನ್, ದೆನ್ ರಿಸ್ಟೋರೇಷನ್, then a mitigation of human elephant conflict, then elephant corridors conservation. So that's the main aim of the project elephant. Then ಅದು ಅಲ್ಲದೆ ನಾವೇನೇನ ನೋಡ್ತೀವಿ? ಎಲಿಫೆಂಟ್ ಕಾರಿಡಾರ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡೋದನ್ನ ನೋಡ್ತೀವಿ. ಸೊ ಆಸ್ ಇಫ್ ನಾವು ಇಂಡಿಯಾದಲ್ಲಿ ಎಷ್ಟು ಎಲಿಫೆಂಟ್ ಕಾರಿಡಾರ್ಸ್ ಇದೆಯಪ್ಪ ಅಂತಂದ್ರೆ 101 places are recognized as elephant corridors. Okay, next there is a awareness program called as the Gaja Yatra.
Gajayatra is the awareness program related to elephants. And one more important project is there, which is developed by the sites, that is Mike project. What is this Mike? Monitoring of illegal killing of the elephants. So illegal ಆಗಿ ಅದರ ದಂತಕ್ಕೋಸ್ಕರ, ಓಕೆ, ಅದರ ಸ್ಕಿನ್ನಿಗೋಸ್ಕರ ಅಥವಾ ಬೇರೆ ಉದ್ದೇಶಕ್ಕೋಸ್ಕರ ಎಲಿಫೆಂಟ್ಗಳನ್ನ ಏನ್ ಸಾಯಿಸ್ತಾರೋ ಅದರ ತಡೆಯೋದಿಕ್ಕೆ ಅಂತ ಹೇಳಿ ದರ್ ಇಸ್ ಒನ್ ಮೋರ್ ಪ್ರಾಜೆಕ್ಟ್ ಇನ್ ಇಂಡಿಯಾ. ದ ಪ್ರಾಜೆಕ್ಟ್ ನೇಮ್ ಇಸ್ ಮೈಕ್. ಓಕೆ, ಯಾರು ಇದರ ಫಂಡ್ ಮಾಡ್ತಿರುವಂತದ್ದು? ದಟ್ ಈಸ್ ದ ಸೈಟ್ಸ್. ನೆಕ್ಸ್ಟ್, ದೇರ್ ಆರ್ ಎಲಿಫೆಂಟ್ ರಿಸರ್ವ್ಸ್ ಆಲ್ಸೋ ದೇರ್. ಸೊ ಟೋಟಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಇವಾಗ ಎಷ್ಟು ಎಲಿಫೆಂಟ್ ರಿಸರ್ವ್ಸ್ ಗಳಿದಾವೆ? 33 ಎಲಿಫೆಂಟ್ ರಿಸರ್ವ್ಸ್ ಗಳು ಇದಾವೆ. ಓಕೆ, ದೆನ್ ಎಕೋ ಸೆನ್ಸಿಟಿವ್ ಝೋನ್ಸ್ ಗಳು ಕೂಡ ಇದೆ. ದೆನ್ ನ್ಯಾಷನಲ್ ಪೋರ್ಟಲ್ ಆನ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ 2021ರಲ್ಲಿ ಇದನ್ನ ಡೆವಲಪ್ಮೆಂಟ್ ಮಾಡಿರೋದು. ವೈ? ಟು ಟ್ರ್ಯಾಕ್ ದಿ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಫ್ ದಿ ಎಲಿಫೆಂಟ್ಸ್. ಸೊ ಎಲಿಫೆಂಟ್ಸ್ ಗಳು ಬರೀ ಮನುಷ್ಯರುಗಳ ಜೊತೆ ಜಗಳ ಆಡಿ ಅಷ್ಟೇನೆ ಏನಾಗ್ತಿಲ್ಲ, ಅದರದ್ದು ಡೆತ್ ಆಗ್ತಾ ಇಲ್ಲ. ಹ್ಯಾಬಿಟೇಷನ್ ಲಾಸ್ ಆಗಿರ್ಬೋದು, ಮತ್ತೆ ನಾವು ಎಲ್ಲಿ ಎಸ್ಪೆಷಲಿ ಇನ್ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಜಾರ್ಖಂಡ್, ಛತ್ತೀಸ್ಗಢ, ಇಲ್ಲೆಲ್ಲಿ ನೋಡ್ತೀವಿಪ್ಪ ಅಂದ್ರೆ ರೈಲ್ವೆ ಟ್ರ್ಯಾಕ್ ಹೋಗಿ ಎಲಿಫೆಂಟ್ಸ್ ಗಳು ನಿಂತ್ಕೊಳ್ತವೆ. ಆ ಕಡೆಯಿಂದ ಟ್ರೈನ್ ಬಂದು ಏನಾಗ್ತದೆ, ಎಲಿಫೆಂಟ್ಸ್ ಗುದ್ಕೊಂಡು ಹೋಗ್ತಾ ಇದೆ. ಆಲ್ ದೀಸ್ ಥಿಂಗ್ಸ್ ಟು ಟ್ರ್ಯಾಕ್ ದ ಎಲಿಫೆಂಟ್ಸ್ ನಾವ್ ಏನ್ ಮಾಡ್ತಿದಪ್ಪ ಅಂದ್ರೆ ಟು ರಿಯಲ್ ಟೈಮ್ ಟ್ರ್ಯಾಕ್ ಮಾಡೋದಕ್ಕೆ ದರ್ ಇಸ್ ಅ ಪ್ರಾಜೆಕ್ಟ್. ದಟ್ ಪ್ರಾಜೆಕ್ಟ್ ಇಸ್ ದ ನ್ಯಾಷನಲ್ ಪೋರ್ಟಲ್ ಆನ್ ದಿ ಎಲಿಫೆಂಟ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್. ದೆನ್ ಅದು ಅಲ್ಲದೆ ಲೀಗಲ್ ಪ್ರೊಟೆಕ್ಷನ್ಸ್ ಅಲ್ಲಿ ಬಂದಾಗ, ಸೊ ವಿ ಹ್ಯಾವ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, WPA ಆಕ್ಟ್ ಆಫ್ 1972. ಅದರಲ್ಲಿ ಶೆಡ್ಯೂಲ್ 1 ನಾವ್ ಏನ್ ಮಾಡಿದೀವಿ, ಎಲಿಫೆಂಟ್ ನ ಆಡ್ ಮಾಡಿದೀವಿ. ದೆನ್ ಸೈಟ್ಸ್ ಅಲ್ಲಿ ಬಂದಾಗ, ಓಕೆ, ಸೈಟ್ಸ್ ಅಲ್ಲಿ ಬಂದಾಗ ಅಪೆಂಡಿಕ್ಸ್ 1 ಅಲ್ಲಿ ಇದೆ, ಅಪೆಂಡಿಕ್ಸ್ 1. ದೆನ್ IUCN ಅಲ್ಲಿ ಬಂದಾಗ ಎಂಡೇಂಜರ್ಡ್, ಇದಿಷ್ಟನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕು. ದೆನ್ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಆಕ್ಟ್ ಅಲ್ಲೂ ಕೂಡ ಇನ್ಕ್ಲೂಡ್ ಆಗಿದೆ ಎಲಿಫೆಂಟ್. ದೆನ್ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980 ಅಲ್ಲಿ ರಿಸ್ಟ್ರಿಕ್ಟ್ ದಿ ಡೈವರ್ಸಿಫಿಕೇಶನ್ ಆಫ್ ದಿ ಫಾರೆಸ್ಟ್ ಲ್ಯಾಂಡ್, ಇದರಲ್ಲೂ ಕೂಡ ಎಲಿಫೆಂಟ್ಸ್ ಗಳು ಬರುತ್ತೆ. ಸೊ ದಟ್ ಈಸ್ ದ ಲೀಗಲ್ ಪ್ರೊಟೆಕ್ಷನ್. ದೆನ್ ಟೆಕ್ನಾಲಜಿಕಲ್ ಮೆಷರ್ಸ್ ಅಲ್ಲಿ ಬಂದಾಗ ರೇಡಿಯೋ ಕಾಲರಿಂಗ್ ಫಾರ್ ಅ ಟ್ರ್ಯಾಕಿಂಗ್, ದೆನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಲೈಕ್ ಗಿವಿಂಗ್ SMS ಅಲರ್ಟ್ ಟು ವಿಲೇಜಸ್ ನಿಯರ್ ಬೈ ಎಲಿಫೆಂಟ್ ಕಾರಿಡಾರ್ಸ್, ದೆನ್ ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್, solar fencing. Then also one more thing is that is the rehab, reducing elephant human attacks using bees, honey bees. Okay, so elephant ಗಳು ಅಷ್ಟು ದೊಡ್ಡ ಎಲಿಫೆಂಟ್ ಆಗಿದ್ರು ಕೂಡ ಹನಿ ಬೀ ಸೌಂಡ್ ಗೆ, ಜೇನು ಹುಳದ ಸೌಂಡ್ ಗೆ, ವಾಟ್ ಈಸ್ ದ ಹಮ್ಮಿಂಗ್ ಸೌಂಡ್ ಆಫ್ ಹನಿ ಬೀಸ್ ಆರ್ ದೇರ್ ನೋ, ಅದಕ್ಕೆ ಅದು ಎದುರುಕೊಳ್ಳುತ್ತವೆ. ಓಕೆ, ಸೊ ಎಲ್ಲೆಲ್ಲ ಫೆನ್ಸಿಂಗ್ ಹಾಕಿರ್ತಾರೋ, ಎಲ್ಲೆಲ್ಲ ಬೇಲಿಗಳನ್ನ ಹಾಕಿರ್ತಾರೋ ಅಲ್ಲಿ ಜೇನುಹುಳಗಳನ್ನ ಸಾಕೋದ್ರಿಂದ ಅಥವಾ ಆರ್ಟಿಫಿಷಿಯಲ್ ಆಗಿ ಜೇನುಹುಳಗಳ ಸೌಂಡ್ ಬರೋ ತರ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಎಲಿಫೆಂಟ್ಸ್ ಗಳು ಆ ಸೌಂಡ್ ಗೆದ್ರುಕೊಂಡು ವಾಪಸ್ ಹೋಗ್ತವೆ. ಅವು ಜನಗಳ ಇರುವಂತ ಜಾಗಕ್ಕೆ ಬರೋದನ್ನ ನಾವು ತಡೆಗಟ್ಟಬಹುದು. ಮತ್ತೆ ಅನಿಮಲ್ ಮತ್ತೆ ಹ್ಯೂಮನ್ ಕಾನ್ಫ್ಲಿಕ್ಟ್ ಏನ್ ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. ಸೊ ರಿಹ್ಯಾಬ್ ಪ್ರಾಜೆಕ್ಟ್ ನು ಕೂಡ ನೆನ್ಪಿಟ್ಕೊಳ್ಳಿ. ಇದನ್ನ 2021 ಏನ್ ಮಾಡಿರುವಂತದ್ದು, ಲಾಂಚ್ ಮಾಡಿರುವಂತದ್ದು. ಫಸ್ಟ್ ಯಾವ ರಾಜ್ಯದಲ್ಲಿ ಲಾಂಚ್ ಮಾಡಿದ್ರು ಅಂತಂದ್ರೆ ಆನ್ಸರ್ ಅದು ನಮ್ಮ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೇ ಇದನ್ನು ಕೂಡ ಫಸ್ಟ್ ಲಾಂಚ್ ಮಾಡಿರುವಂತದ್ದು. ಸೊ ದಿಸ್ ಮಚ್ ಯು ಶುಡ್ ನೋ ಅಬೌಟ್ ದಿ ವರ್ಲ್ಡ್ ಎಲಿಫೆಂಟ್ ಡೇ ಅಂಡ್ ದ ಎಲಿಫೆಂಟ್ಸ್. ಓಕೆ, ಸೊ ಎಲ್ಲರಿಗೂ ಕೂಡ ನಮ್ಮ ಕ್ಲಾಸಸ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಕ್ಲಾಸಸ್ ಅರ್ಥ ಆಗ್ತಿದ್ರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನಾವೇನ್ ಕ್ಲಾಸಸ್ ನ ಮಾಡ್ತಾ ಇದೀವಿ, ದಟ್ ಇಸ್ ದ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್. ಅದು 2 ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ MCG ಕಾಂಪಿಟೇಟಿವ್ ಹಬ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ, ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್. ಸೊ ಅದು ಡೌನ್ಲೋಡ್ ಮಾಡ್ಕೊಳ್ಳಿ, ಒಂದು ಸರಿ ರಿವೈಸ್ ಮಾಡಿ. ಸೊ ಕಂಪ್ಲೀಟ್ ನಿಮ್ಮ ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬರ್ತಿರುತ್ತೆ. ಸೊ ಮ್ಯಾಮ್ ನಂಗೆ ಅದೆಲ್ಲ ಆಗಲ್ಲ ಅಂತಂದ್ರೆ ನಾನು ಏನ್ ಕ್ಲಾಸ್ ಅಲ್ಲಿ ಹೇಳ್ತಿರ್ತೀನಿ ಅದನ್ನೇ ಸಬ್ಜೆಕ್ಟ್ ವೈಸ್ ಏನ್ ಮಾಡ್ತಾ ಬನ್ನಿ, ಒಂದೊಂದು ಹೆಡ್ಡಿಂಗ್ ಅಲ್ಲಿ ಒಂದೊಂದು ಪಾಯಿಂಟ್ ತರ ಅಥವಾ 2 ಪಾಯಿಂಟ್ಸ್ ತರ ಬರ್ಕೊ ಬನ್ನಿ. ಸೊ ದಟ್ ನೀವ್ ಏನ್ ಮಾಡ್ಬೋದು, ಅದನ್ನ ರಿವೈಸ್ ಮಾಡ್ಕೊಂಡು ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೋದು. ಓಕೆ, ಸೊ ಇಷ್ಟನ್ನ ಹೇಳ್ತಾ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಇರುವಂತಹ ಆರ್ಟಿಕಲ್, ದಟ್ ಈಸ್ LS ಸ್ಪೀಕರ್ ಸೆಟ್ಸ್ ಇನ್ ಅ ಮೋಷನ್ ದ ಪ್ರೋಸೆಸ್ ಟು ರಿಮೂವ್ HC ಜಡ್ಜ್. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಸೆಟ್ಸ್ ಟು ಮೋಷನ್ to remove the high court judge. So high court judge yaru, that is that justice Yashwant Verma. ಇವ್ರನ್ನ ಏನಕ್ಕೆ ರಿಮೂವಲ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದಾರೆ. ಸೊ ಅವರ ಮನೇಲಿ ಏನ್ ಸಿಕ್ಕಿತ್ತಪ್ಪ ಅಂತಂದ್ರೆ ದ ಬರ್ನ್ ಕರೆನ್ಸಿ ನೋಟ್ ಅಟ್ ಇಸ್ ರೆಸಿಡೆನ್ಸ್ ಸಿಕ್ಕಿತ್ತು. ಡೆಲ್ಲಿ ಹೈಕೋರ್ಟ್ ಅಲ್ಲಿ ಇದ್ರು, ಅವ್ರನ್ನ ಅಲ್ಲಿಂದ ಅಲಹಾಬಾದ್ ಕೋರ್ಟಿಗೆ ಹಾಕಿದ್ದಾರೆ. ದೆನ್ ಇವಾಗ ಬೇಸ್ಡ್ ಆನ್ ದಿ ಟೋಟಲ್ ಡಿಮ್ಯಾಂಡ್ ಅಂಡ್ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಅವ್ರ ರಿಮೂವ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ದಾರೆ, ಮೋಷನ್ ನ ಪಾಸ್ ಮಾಡಿದ್ದಾರೆ. ಕಮಿಟಿ ಕೂಡ ಫಾರ್ಮೇಶನ್ ಆಗಿದೆ. ದಟ್ ಈಸ್ ವೈ ಇಟ್ ಇಸ್ ದೇರ್ ಇನ್ ಅ ನ್ಯೂಸ್. ನಾವ್ ಏನ್ ಮಾಡೋಣ, ಕಂಪ್ಲೀಟ್ ಆಗಿ ಇವಾಗ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ನ ನಮ್ಮ ಇಂಡಿಯಾದಲ್ಲಿ ಯಾವ ತರ ರಿಮೂವ್ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಬರೋಣ.
ಸೊ ಇಡೀ ಪ್ರಪಂಚದಲ್ಲೇ ಇಂಡಿಯಾ ಇಸ್ ಒನ್ ನೇಷನ್ ವೇರ್ ದ ಜಡ್ಜಸ್ ಆಫ್ ದಿ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ಸ್ ಆರ್ ಅಪಾಯಿಂಟೆಡ್ ಬೈ ದೆಮ್ಸೆಲ್ಫ್. ಇನ್ನು ಎಲ್ಲೂ ಕೂಡ ನಡೆಯಲ್ಲ, ನಮ್ಮ ಇಂಡಿಯಾದಲ್ಲಿ ಮಾತ್ರ ನಡೀತಾ ಇದೆ. ಓಕೆ, ದ ಕೊಲಿಜಿಯಂ ಸಿಸ್ಟಮ್ ಇಸ್ ದೇರ್ ನೋ, ಅದೆಲ್ಲವೂ ಕೂಡ ನೀವು ಸ್ಟಾಟಿಕ್ ಪಾರ್ಟ್ ಅಲ್ಲಿ ನೋಡಿರ್ತೀರಾ. ಬಟ್ ರಿಮೂವ್ ಅಲ್ಲಿ ಬಂದಾಗ ಅವರೇ ರಿಮೂವ್ ಮಾಡ್ಕೊಳ್ತಾರ ಅಂದ್ರೆ ನೋ. ಸೊ ಯಾವ್ಯಾವ ತರ ರಿಮೂವ್ ಆಗುತ್ತೆ, ಅಥವಾ ಹೈಕೋರ್ಟ್ ಅಲ್ಲಿ ಬಂದಾಗ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಲ್ಲಿ ಬಂದಾಗ ಯಾವ್ಯಾವ ತರ ವೇಕೆನ್ಸೀಸ್ ಗಳ ನಾವು ನೋಡ್ತಾ ಬರ್ತೀವಿ. ಒಂದು, ಆ ಟರ್ಮ್ ಏನಾದ್ರೂ ಮುಗ್ದೋದ್ರೆ, ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಬೋದು, ಅವರ ಟರ್ಮ್ ಏನಾದ್ರೂ ಮುಗ್ದೋದ್ರೆ. ಸೆಕೆಂಡ್ ಒನ್, ಅವ್ರೇನಾದ್ರೂ ರೆಸಿಗ್ನೇಷನ್ ನ ಕೊಟ್ರೆ. ಅಂಡ್ ಥರ್ಡ್ ಒನ್, ಅಕಸ್ಮಾತ್ ಅವ್ರದ್ದು ಏನಾದ್ರು ಡೆತ್ ಆಯ್ತು ಅಂತ ಹೇಳಿದ್ರೆ. ಅಂಡ್ ಫೋರ್ತ್ ಒನ್, ಏನಾದ್ರೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಅವ್ರನ್ನ ರಿಮೂವಲ್ ಮಾಡಿದ್ರು ಅಂತ ಹೇಳಿದ್ರೆ. ಸೊ ಬೇಸ್ಡ್ ಆನ್ ದಿಸ್ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ಬೋದು ಅಥವಾ ಹೈಕೋರ್ಟ್ ಅಲ್ಲಿ ಆಗಿರ್ಬೋದು, ಸೊ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ಲೇಸ್ ವೇಕೆಂಟ್ ಇರೋದನ್ನ ನೋಡ್ತೀವಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳಲ್ಲಿ ನೋಡ್ತಾ ಬರೋಣ, ಯಾವ ತರ ಜಡ್ಜಸ್ ಗಳನ್ನ ರಿಮೂವಲ್ ಮಾಡ್ತಾರೆ ಅಂತ ಹೇಳಿ. ಸೊ ಒಂದು ಆರ್ಟಿಕಲ್ ನಂಬರ್ 124 ಅನ್ನು ನೆನ್ಪಿಟ್ಕೋಬೇಕು, ಮತ್ತೆ ಇನ್ನೊಂದು ನೀವು ಆರ್ಟಿಕಲ್ ನಂಬರ್ 217 ನ ನೆನ್ಪಿಟ್ಕೋಬೇಕು. ಆರ್ಟಿಕಲ್ ನಂಬರ್ 124 ಕ್ಲಾಸ್ 4 ಅಂಡ್ ಕ್ಲಾಸ್ 5 ಇಟ್ ಸೇಸ್ ದ ರಿಮೂವಲ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜಸ್ ನ ರಿಮೂವಲ್ ಯಾವ ತರ ರಿಮೂವಲ್ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳುತ್ತೆ. ದೆನ್ ಆರ್ಟಿಕಲ್ 271 ಕ್ಲಾಸ್ 1 ಕ್ಲಾಸ್ ಬಿ ಹೇಳುತ್ತೆ ಹೈಕೋರ್ಟ್ ಜಡ್ಜಸ್ ಗಳನ್ನ ರಿಮೂವ್ ಮಾಡಬೇಕು ಅಂತ ಹೇಳಿ. So these are all the provision which ensure the judicial independence while providing the removal mechanism. ಇದು ಎರಡು ಕೂಡ ಏನ್ ಮಾಡುತ್ತೆ, ಅವರಿಗೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಕೂಡ ಕೊಡುತ್ತೆ, ಹಾಗೇನೆ ರಿಮೂವಲ್ ಮೆಕ್ಯಾನಿಸಮ್ ಕೂಡ ಹೇಳುತ್ತೆ. ನೆಕ್ಸ್ಟ್ ನಾವು ನೋಡೋದಿದ್ರೆ ಆರ್ಟಿಕಲ್ 124 ಅಲ್ಲಿ ಸೊ ಏನೇನು ಬೇಸಿಸ್ ಮೇಲೆ ನಾವು ಜಡ್ಜಸ್ ಗಳನ್ನ ರಿಮೂವ್ ಮಾಡಬಹುದು ಅಂತ ನೋಡಿದ್ರೆ, ದೇರ್ ಆರ್ ಟೂ ಬೇಸಿಸ್, ಟೂ ಗ್ರೌಂಡ್ಸ್ ಆರ್ ದೇರ್. ಸೊ ಒನ್ ಇಸ್ ದಟ್, ಸೊ ಒನ್ ದ misbehavior, then the incapacity, proved misbehavior and the incapacity, these two are the grounds. Then removal ಅಲ್ಲಿ ಬಂದಾಗ ಏನ್ ಹೇಳ್ತಾರಪ್ಪ ಅಂದ್ರೆ ಆರ್ಟಿಕಲ್ 124 ಕ್ಲಾಸ್ 4 ಅಲ್ಲಿ the judges of the supreme court shall not be removed from the office except by the order of the president passed after. ಸೊ ಯಾರನ್ನ ಪಾಸ್ ಮಾಡ್ಬೇಕು, ಆರ್ಡರ್ ನ ಪಾಸ್ ಮಾಡ್ಬೇಕು ಯಾರು, ಪ್ರೆಸಿಡೆಂಟ್. ಯಾವಾಗ, after what, an address by each houses of the parliament supported by majority of the total membership of that house and majority not less than 2/3 of the members present and voting. So that is nothing but your effective majority. ನಾವು ಮೆಜಾರಿಟಿಲಿ ಬಂದಾಗ ಪೊಲಿಟಿಲಿ ಓದ್ಬೇಕಾದ್ರೆ ನೀವು ಮೂರು ತರದ ಮೆಜಾರಿಟಿನ ನೋಡ್ತೀರಾ. ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ಅಂಡ್ ಎಫೆಕ್ಟಿವ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಅಂತಂದ್ರೇನು, ಜಸ್ಟ್ 50% ಗಿಂತ ಒಂಚೂರು ಜಾಸ್ತಿ ಇದ್ದಾಗ ಏನಾಗ್ತಾರೆ ಅದನ್ನ ಸಿಂಪಲ್ ಮೆಜಾರಿಟಿ ಅಂತ ಕರಿತೀವಿ. ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಏನು, 2/3 ಮೆಜಾರಿಟಿ ನಾವೇನಂತ ಕರಿತೀವಿ, ಸ್ಪೆಷಲ್ ಮೆಜಾರಿಟಿ. 2/3 ಆಫ್ ದಿ ಟೋಟಲ್ ಹೌಸ್, ಆ ಹೌಸ್ ಅಲ್ಲಿ ಕಂಪ್ಲೀಟ್ ನಂಬರ್ ಎಷ್ಟಿರುತ್ತೋ ಅದರಲ್ಲಿ 2/3 ಮೆಂಬರ್ಸ್ ವೋಟ್ ಹಾಕಿದ್ರೆ ಅದನ್ನ ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ವಾಟ್ ಅಬೌಟ್ ಎಫೆಕ್ಟಿವ್ ಮೆಜಾರಿಟಿ? ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ 2/3 ಮೆಂಬರ್ಸ್ ಶುಡ್ ಪಾಸ್, ದೆನ್ ಯಾವ ಮೆಂಬರ್ಸ್ ಹೂ ಆರ್ ಪ್ರೆಸೆಂಟ್ ಟುಡೇ, ಇವತ್ತು ಸೆಷನ್ ಅಲ್ಲಿ ಎಷ್ಟು ಜನ ಇದಾರೋ ಅದರಲ್ಲಿ 2/3 ಮೆಂಬರ್ಸ್. ಓಕೆ, ಟೋಟಲ್ ಮೆಂಬರ್ಶಿಪ್ ಆಫ್ ದಿ ಹೌಸ್ ದಟ್ ಈಸ್ 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಇವತ್ತು ಬಂದಿರೋರು ಮತ್ತೆ ಎಷ್ಟು ಜನ ವೋಟಿಂಗ್ ಆಗ್ತಿರೋ ಅದರಲ್ಲಿ 2/3 ಮೆಜಾರಿಟಿ ನಾವಿದ್ರೆ ಏನಾರ ಕರಿತೀವಿ, ಎಫೆಕ್ಟಿವ್ ಮೆಜಾರಿಟಿ. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ ನ ರಿಮೂವ್ ಮಾಡ್ಬೇಕಂತಂದ್ರೆ ಯಾವ ಮೆಜಾರಿಟಿಯಿಂದ ರಿಮೂವ್ ಮಾಡ್ತಾರೆ, ಎಫೆಕ್ಟಿವ್ ಮೆಜಾರಿಟಿಯಿಂದ ರಿಮೂವ್ ಮಾಡ್ತಾರೆ. ಯಾರು ರಿಮೂವ್ ಮಾಡುವಂತದ್ದು, ಪ್ರೆಸಿಡೆಂಟ್. ಯಾವಾಗ, ಎರಡು ಹೌಸ್ ಅಂದ್ರೆ ಯಾವುದು, ರಾಜ್ಯಸಭಾ ಮತ್ತೆ ಲೋಕಸಭಾ ಎರಡರಲ್ಲೂ ಕೂಡ ಯಾರು ಪಾಸ್ ಆಗಬೇಕು, ಎಫೆಕ್ಟಿವ್ ಮೆಜಾರಿಟಿಲಿ. ಅದನ್ನೇ ಎಲ್ಲಿ ಹೇಳಿದ್ದಾರೆ, ಆರ್ಟಿಕಲ್ ನಂಬರ್ 124 ಕ್ಲಾಸ್ 4 ಅಲ್ಲಿ ಹೇಳಿದ್ದಾರೆ. ಮತ್ತೆ ಆರ್ಟಿಕಲ್ ನಂಬರ್ 217 ಅಲ್ಲಿ ಹೇಳಿದ್ದಾರೆ, 217 ಅಲ್ಲಿ ಹೇಳಿರುವಂತದ್ದು. ಬಟ್ ಯಾವ ತರ ಮೆಕ್ಯಾನಿಸಮ್, ವಾಟ್ ಈಸ್ ದ ಮೆಕ್ಯಾನಿಸಮ್ ವಿ ಶುಡ್ ಫಾಲೋ ಅನ್ನೋದನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ದೆನ್ ಈ ಮೆಕ್ಯಾನಿಸಮ್ ನ ಎಲ್ಲಿ ಮೆನ್ಷನ್ ಮಾಡಿರೋದಂತಪ್ಪ ಅಂತ ಹೇಳಿದ್ರೆ, ದಟ್ ಈಸ್ ಒನ್ ಅಂಡ್ ಜಡ್ಜಸ್ ಇನ್ಕ್ವೈರಿ ಆಕ್ಟ್ 1968. ಓಕೆ, ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಇಟ್ ಲೇಸ್ ಡೌನ್ ದ ಪ್ರೊಸೀಜರ್ ಫಾರ್ ದ ಇನ್ವೆಸ್ಟಿಗೇಷನ್ ಅಂಡ್ ರಿಮೂವಲ್. ಸೊ ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಅಂಡ್ ಜಡ್ಜಸ್ ಇನ್ಕ್ವೈರಿ ರೂಲ್ಸ್ 1969. ರೂಲ್ಸ್ ಒಂದು ಆಕ್ಟ್, ಇನ್ನೊಂದು ರೂಲ್ಸ್. ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ, ದಟ್ ಪ್ರೊಸೀಜರ್ ಟು ಇನ್ವೆಸ್ಟಿಗೇಟ್ ಅಂಡ್ ರಿಮೂವಲ್. ವಾಟ್ ಅಬೌಟ್ ದ ರೂಲ್ಸ್ ಅಲ್ಲಿ ಹೇಳುವಂತದ್ದು, ದ ಡೀಟೇಲ್ಸ್ ಅಬೌಟ್ ದ ಕಮಿಟಿ, ಎವಿಡೆನ್ಸ್ ಕಲೆಕ್ಷನ್ ಎಕ್ಸೆಟ್ರಾ. ಸೊ ಕಮಿಟಿನ ಯಾವ ತರ ಮಾಡುವಂತದ್ದು, ಎವಿಡೆನ್ಸ್ ಏನಿರಬೇಕು, ಮತ್ತೆ ಏನನ್ನ ಅವರು ಕನ್ಸಿಡರ್ ಮಾಡಬೇಕು ಎವಿಡೆನ್ಸ್ ಗಳಾಗಿ, ಯಾವ ತರ ಕಲೆಕ್ಷನ್ ಮಾಡಬೇಕು ಎವಿಡೆನ್ಸ್ ಗಳನ್ನ, ಇದೆಲ್ಲಾನು ಕೂಡ ಎಲ್ಲೆಲ್ಲಿರುವಂತದ್ದು ರೂಲ್ಸ್ ಅಲ್ಲಿ ಹೇಳಿರುವಂತದ್ದು. ಸೊ ರಿಮೆಂಬರ್ ಆಲ್ ದೀಸ್ ಪಾಯಿಂಟ್ಸ್, ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಟಾಟಿಕ್ ಪಾರ್ಟ್ ಅಲ್ಲೂ ಕೂಡ ಓದಿರ್ತೀರಾ, ಬಟ್ ಪೊಲಿಟಿಯಲ್ಲಿ ಕರೆಂಟ್ ಅಫೇರ್ಸ್ ಬಂದಾಗ ನೀವು ಇದೇ ತರ ಓದ್ಬೇಕು.
anything, just read the heading and read 2 to 3 lines and see what it is. Then ಹೋಗಿ ನಿಮ್ಮ ಸ್ಟಾಟಿಕ್ ಪಾರ್ಟ್ ಅಲ್ಲಿ ಅಲ್ಲಿ ಹೋಗಿ ರಿವೈಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನ್ ಹೇಳಿದ್ದಾರೆ ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಅಲ್ಲಿ. ಸೊ ವಾಟ್ ಆರ್ ಆಲ್ ದ ಪ್ರೊಸೀಜರ್ ವಿ ಹ್ಯಾವ್ ಟು ಪಾಸ್. ಸೊ ಫಸ್ಟ್ ಒನ್, ದ ರಿಮೂವಲ್ ಪ್ರೊಸೆಸ್ ಅಲ್ಲಿ ಫಸ್ಟ್ ಒನ್, ದ ನೋಟಿಸ್ ಆಫ್ ದಿ ಮೋಷನ್. ಈ ನೋಟಿಸ್ ಆಫ್ ದಿ ಮೋಷನ್ ನ ಕೊಡಬೇಕು ಯಾವ ಜಡ್ಜ್ ನ ರಿಮೂವ್ ಮಾಡ್ತೀವೋ ಅವರಿಗೆ, ಅದರ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ ದಿ ಹೈಕೋರ್ಟ್ ಜಡ್ಜ್. ಈವನ್ ದ CJI ಕೂಡ ಇದೇ ತರ ರಿಮೂವ್ ಮಾಡುವುದು. ಓಕೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಎಲ್ಲಾನು ಕೂಡ ಇದೇ ಪ್ರೊಸೆಸ್ ಅಲ್ಲಿ ನಾವು ರಿಮೂವ್ ಮಾಡುವಂತದ್ದು. ಸೊ ಫಸ್ಟ್ ಒನ್ ಏನ್ ಮಾಡ್ಬೇಕು, ನೋಟಿಸ್ ನ ಕೊಡ್ತಾರೆ. ದೆನ್ ಈ ನೋಟಿಸ್ ನ ಎಷ್ಟು ಜನ ಸೈನ್ ಮಾಡ್ಬೇಕಪ್ಪ ಅಂದ್ರೆ, ಲೋಕಸಭಾದಲ್ಲಿ 100 ಜನ ಸೈನ್ ಮಾಡಿರ್ಬೇಕು ಅಂಡ್ ರಾಜ್ಯಸಭಾದಲ್ಲಿ 50 ಮೆಂಬರ್ಸ್ ಶುಡ್ ಸೈನ್ ಇಟ್. ದೆನ್ ಆಫ್ಟರ್ ಸೈನಿಂಗ್ ಈ ಮೋಷನ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಅಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳದಿರುವಂಥದ್ದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತದೆ, ದ ಚೇರ್ ಪರ್ಸನ್ಸ್ ಆಫ್ ದಿ ಲೋಕಸಭಾ ಅಂಡ್ ಚೇರ್ ಪರ್ಸನ್ಸ್ ಆಫ್ ದಿ ರಾಜ್ಯಸಭಾ. ಲೋಕಸಭಾದಲ್ಲಿ ಯಾರು ಬರ್ತಾರೆ ಅವ್ರನ್ನ ನಾವು ಸ್ಪೀಕರ್ ಅಂತ ಕರಿತೀವಿ, ದೆನ್ ರಾಜ್ಯಸಭಾದಲ್ಲಿ ಬರೋರ್ನ ಚೇರ್ಮನ್ ಅಂತ ಕರಿತೀವಿ. ಇಫ್ ಅ ಸ್ಪೀಕರ್ ಅಂಡ್ ದ ಚೇರ್ ಪರ್ಸನ್ ಇಫ್ ದೇ ಅಕ್ಸೆಪ್ಟೆಡ್ ಇಟ್, ಏನಾಗುತ್ತೆ, ದೇ ವಿಲ್ ಫಾರ್ಮ್ ದಿ 3 ಮೆಂಬರ್ಸ್ ಎನ್ಕ್ವೈರಿ ಕಮಿಟಿ. ಇಫ್ ದೇ ಆರ್ ನಾಟ್ ಅಕ್ಸೆಪ್ಟೆಡ್ ದೆನ್ ಇಲ್ಲಿಗೆ ಲಾಸ್ಟ್, ಇಲ್ಲಿಗೆ ಎಂಡ್. ಓಕೆ, ಯಾರು ಕೂಡ ರಿಮೂವಲ್ ಆಗಲ್ಲ, ರಿಮೂವಲ್ ಪ್ರೊಸೆಸ್ ಕಂಟಿನ್ಯೂ ಆಗಲ್ಲ. ಇಫ್ ದ ಲೋಕಸಭಾ ಸ್ಪೀಕರ್ ಅಂಡ್ ರಾಜ್ಯಸಭಾ ಸ್ಪೀಕರ್ ಅವ್ರು ಏನಾದ್ರು ಅಕ್ಸೆಪ್ಟ್ ಮಾಡ್ಕೊಟ್ರು ಅಂದ್ರೆ ಕಮಿಟಿನ ಫಾರ್ಮೇಶನ್ ಮಾಡ್ತಾರೆ. ಓಕೆ, ಸೊ ನಿನ್ನೆ ಲೋಕಸಭಾದಲ್ಲಿ ಅಕ್ಸೆಪ್ಟ್ ಆಗಿದೆ, ದೆನ್ ಅದಕ್ಕೋಸ್ಕರ ಏನಾಗಿದೆ ಕಮಿಟಿನ ಕೂಡ ಫಾರ್ಮೇಶನ್ ಮಾಡಿದ್ದಾರೆ. ಸೊ ದಟ್ ಈಸ್ ವೈ ಇಟ್ ಇಸ್ ದೇರ್ ಇನ್ ನ್ಯೂಸ್. ಓಕೆ, ಸೊ ಕಮಿಟಿಯಲ್ಲಿ ಬಂದಾಗ ಎನ್ಕ್ವೈರಿ ಕಮಿಟಿಲಿ ಯಾರ್ಯಾರು ಇರ್ತಾರೆ, ಒಂದು ದ ಸುಪ್ರೀಂ ಕೋರ್ಟ್ ಜಡ್ಜ್, ಸೆಕೆಂಡ್ ಒನ್ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಅಂಡ್ ಥರ್ಡ್ ಒನ್ ದ ಎಮಿನೆಂಟ್ ಜೂರಿಸ್ಟ್. ಈ ಎಮಿನೆಂಟ್ ಜೂರಿಸ್ಟ್ ನ ಯಾರನ್ನ ಬೇಕಾದ್ರೂ ಕನ್ಸಿಡರ್ ಮಾಡ್ಕೋಬಹುದು. ಓಕೆ, ಸೊ ಅದಕ್ಕೆ ಏನು ಕೂಡ ಕ್ವಾಲಿಫಿಕೇಶನ್ ಅನ್ನೋದು ಇರೋದಿಲ್ಲ. ಸೊ ಈ ಮೆಂಬರ್ಸ್ ಗಳು ಯಾರು 3 ಮೆಂಬರ್ಸ್, ಇದು ಕೂಡ ನಿಮಗೆ ಗೊತ್ತಿರಬೇಕು. ದೆನ್ ಇದಾದ್ಮೇಲೆ ಈ ಕಮಿಟಿ ಏನ್ ಮಾಡುತ್ತಪ್ಪ ಅಂದ್ರೆ ಇನ್ವೆಸ್ಟಿಗೇಟ್ ಮಾಡುತ್ತೆ. ಇಟ್ ವಿಲ್ ಇನ್ವೆಸ್ಟಿಗೇಟ್ ಅಂಡ್ ಎಕ್ಸಾಮಿನ್ಸ್ ದ ಎವಿಡೆನ್ಸಸ್ ಅಂಡ್ ಜಡ್ಜಸ್ ಗಿವ್ ದ ಫುಲ್ ರೈಟ್ ಟು ಡಿಫೆಂಡ್. ಯಾರು ಜಡ್ಜ್ ಇದಾರೆ ಅವರಿಗೆ ಫುಲ್ ರೈಟ್ ಕೊಟ್ಟಿರ್ತಾರೆ ಟು ಡಿಫೆಂಡ್ ದೇರ್ ಕೇಸಸ್. ದೆನ್ ಇಫ್ ದೇ ದೆನ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟ್ ಅಲ್ಲಿ ಇಫ್ ದೇ ಫೈಂಡ್ಸ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ, ಮೋಷನ್ ಫಾರ್ ದಿ ರಿಮೂವಲ್ ಟೇಕನ್ ಅಪ್ ಇನ್ ಬೋತ್ ಹೌಸಸ್. ದೆನ್ ಲೈಕ್ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ದ ಜಡ್ಜ್ ಏನ್ ಮಾಡ್ತಾನೆ, ಈ ವಿಲ್ ಅಕ್ಸೆಪ್ಟ್ ದಿ ಗಿಲ್ಟಿ, ಎಸ್ ನಾನು ತಪ್ಪು ಮಾಡಿದ್ದೀನಿ. ದೆನ್ ಆಫ್ಟರ್ ದಟ್ ದೇ ವಿಲ್ ಗಿವ್ ದ ಪ್ರೂಫ್ ಆರ್ ರಿಪೋರ್ಟ್. ದೆನ್ ಆ ರಿಪೋರ್ಟ್ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಬೋತ್ ಇನ್ ಲೋಕಸಭಾ ಅಂಡ್ ರಾಜ್ಯಸಭಾ ಅಲ್ಲಿ ಏನಾಗ್ಬೇಕಪ್ಪ ಅಂದ್ರೆ ಮೋಷನ್ ಪಾಸ್ ಆಗ್ಬೇಕು. ಮೋಷನ್ ಯಾವ ತರ ಪಾಸ್ ಆಗ್ಬೇಕು, ಬೈ ಎಫೆಕ್ಟಿವ್ ಮೆಜಾರಿಟಿ 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ದಿ ಹೌಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಆನ್ ದ ಡೇ. ಅದನ್ನ ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ 2 ಹೌಸ್ ಅಲ್ಲೂ ಕೂಡ ಸ್ಪೆಷಲ್ ಮೆಜಾರಿಟಿಲಿ ಮೆನ್ಷನ್ ಆಗ್ಬೇಕು. ದೆನ್ ಅದಾದ್ಮೇಲೆ ಏನಾಗುತ್ತೆ, ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. 2 ಹೌಸ್ ಪಾಸ್ ಆದ್ಮೇಲೆ ಪ್ರೆಸಿಡೆಂಟ್ ಹತ್ರ ಇನ್ಯಾವ ಸಹ ಪವರ್ ಇರಲ್ಲ. ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಸೈನ್ ಮಾಡ್ತಾರೆ. ಅಲ್ಲಿಗೆ ಏನಂತ ಅರ್ಥ, ಆ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ CJI ಅಲ್ಲಿಂದ ಅವರು ರಿಮೂವಲ್ ಆದ್ರು ಅಂತ ಅರ್ಥ. ಆದ್ರೆ ಈ ಪ್ರೋಸೆಸ್ ಎಷ್ಟು ಕಾಂಪ್ಲಿಕೇಟೆಡ್ ಹೇಳ್ತಿದೆ, ನಾನು ಏನ್ ಹೇಳ್ತಿದ್ದೀನಿ ಅಷ್ಟು ಈಸಿ ಅಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಒಂದು ಇಲ್ಲಿ ಯಾರು ದ ಚೇರ್ ಪರ್ಸನ್ ದೇ ಹ್ಯಾವ್ ಟು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಅಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ 2 ಹೌಸ್ ಅಲ್ಲಿ ಲೋಕಸಭಾ ಅಂಡ್ ರಾಜ್ಯಸಭಾ 2 ಹೌಸ್ ಅಲ್ಲಿ ಎಫೆಕ್ಟಿವ್ ಮೆಜಾರಿಟಿಲಿ ಇದು ಪಾಸ್ ಆಗುವಂತದ್ದು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಥಿಂಗ್. ಇವಾಗಿನ ನಾವು ರಿಪೋರ್ಟ್ ನೋಡೋದಿದ್ರೆ ಆಸ್ ಇಫ್ ನಾವು ಟಿಲ್ ನಾವು ನಮ್ಮ ಇಂಡಿಯಾದಲ್ಲಿ ಯಾವುದೇ ಜಡ್ಜು ಕೂಡ ಏನಾಗಿಲ್ಲ, ರಿಮೂವಲ್ ಆಗಿಲ್ಲ ಥ್ರೂ ದಿಸ್ ಪ್ರೊಸೆಸ್. ಐದರ್ ದ ಜಡ್ಜಸ್ ವಿಲ್ ಗಿವ್ ದ ರೆಸಿಗ್ನೇಷನ್ ಅಥವಾ ರಿಮೂವಲ್ ಪ್ರೊಸೆಸ್ ಏನಾಗುತ್ತೆ ಅಲ್ಲಿಗೆ ಎಂಡ್ ಆಗುತ್ತೆ. ಲೋಕಸಭಾದಲ್ಲಿ ಪಾಸ್ ಆದ್ರೆ ರಾಜ್ಯಸಭಾದಲ್ಲಿ ಪಾಸ್ ಆಗಲ್ಲ, ರಾಜ್ಯಸಭಾದಲ್ಲಿ ಪಾಸ್ ಆದ್ರೆ ಲೋಕಸಭಾದಲ್ಲಿ ಪಾಸ್ ಆಗಲ್ಲ. ಓಕೆ, ಸೊ ದಟ್ಸ್ ದ ರಿಯಾಲಿಟಿ ಹಿಯರ್. ದೆನ್ ಇವ್ರ ಕೇಸಲ್ಲಿ ಏನಾಗುತ್ತೆ, ಯಶವಂತ್ ವರ್ಮಾ ಅವ್ರ ಕೇಸಲ್ಲಿ, ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಇವಾಗ ಜಸ್ಟ್ ಕಮಿಟಿ ಫಾರ್ಮೇಶನ್ ಆಗಿದೆ, ಕಮಿಟಿ ರಿಪೋರ್ಟ್ ಕೊಡ್ಬೇಕು, ರಿಪೋರ್ಟ್ ಕೊಟ್ಟ ಮೇಲೆ ಆ ಮೋಷನ್ ಪಾಸ್ ಆಗ್ಬೇಕು, ದೆನ್ ಪ್ರೆಸಿಡೆಂಟ್ ಸೈನ್ ಆಗ್ಬೇಕು. ಅವಾಗ್ಲೇನೆ ಅವ್ರು ಏನಂತ ಅರ್ಥ, ಅವರು ರಿಮೂವಲ್ ಆದ್ರು ಅಂತ ಅರ್ಥ. ಅಕಸ್ಮಾತ್ ಇನ್ ಬಿಟ್ವೀನ್ ಏನಾಗ್ಬೋದು, ಅವರೇನೆ ರೆಸಿಗ್ನೇಷನ್ ಕೊಟ್ಟು ಸಹ ಹೋಗ್ಬೋದು. ಸೊ ವಿ ವಿಲ್ ಸಿ ದಟ್. ಓಕೆ, ದನ್ ಹಿಸ್ಟೋರಿಕಲ್ ಕೇಸಸ್ ಗಳಲ್ಲಿ ನಾವು ನೋಡ್ತಾ ಬಂದ್ರೆ ಜಸ್ಟಿಸ್ ವಿ ರಾಮಸ್ವಾಮಿ 1993. ಸೊ ದಿಸ್ ಇಸ್ ದ ಫಸ್ಟ್ ಕೇಸ್ ಅಗೇನ್ಸ್ಟ್ ದಿ whom removal motion was discussed in a parliament. ಬಟ್ ಅವ್ರನ್ನ ರಿಮೂವ್ ಮಾಡಿದ್ರ ನೋ, ಲೋಕಸಭಾದಲ್ಲಿ ಇದು ಪಾಸ್ ಆಗಲೇ ಇಲ್ಲ. ನೆಕ್ಸ್ಟ್ ಬಂದಾಗ ಜಸ್ಟಿಸ್ ಸೌಮಿತ್ರ ಸೇನ್ 2011 ಅಲ್ಲಿ ಕಲ್ಕತ್ತಾ ಹೈಕೋರ್ಟ್ ಜಡ್ಜ್ ಇವರು. ಸೊ ಈ ಫೌಂಡ್ ಗಿಲ್ಟಿ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಬಿಫೋರ್ ದ ಎಲಿವೇಶನ್ ಆಸ್ ಅ ಜಡ್ಜ್. ಬಟ್ ಇದು ರಾಜ್ಯಸಭೆಯಲ್ಲಿ ಮೋಷನ್ ಪಾಸ್ ಆಗೋಕ್ಕೂ ಮುಂಚೆನೆ ಹಿ ರಿಸೈನ್ಡ್ ಬಿಫೋರ್ ಲೋಕಸಭಾ ವೋಟ್. Then Justice P.D. Dinakaran proceedings initiated
ಬಟ್ ಅವ್ರು ಏನ್ ಮಾಡ್ರಪ್ಪ ಅಂದ್ರೆ ರೆಸಿಗ್ನೇಷನ್ ನ ಕೊಟ್ರು. ದೆನ್ ಇವಾಗ ಇವ್ರ ಕೇಸಲ್ಲಿ ಏನಾಗುತ್ತೆ ಅಂತ ನಾವು ನೋಡ್ಬೇಕು. ಸೊ ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ ಇನ್ ಹೂ ಕೇಸ್, ಜಸ್ಟಿಸ್ ಯಶವಂತ್ ವರ್ಮಾ ಕೇಸಲ್ಲಿ ನಾವು ವೆಯ್ಟ್ ಮಾಡಿ ನೋಡ್ಬೇಕು. ಓಕೆ, ಸೊ ದಟ್ಸ್ ಆಲ್ ರಿಲೇಟೆಡ್ ಟು ರಿಮೂವಲ್ ಆಫ್ ದಿ ಹೈಕೋರ್ಟ್ ಜಡ್ಜಸ್. ಇದು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಯಾರಿಗೆ ಅರ್ಥ ಆಗಿದೆ ಅವ್ರು ಏನ್ ಮಾಡಿ ವಿಡಿಯೋನ 1 minute ಪಾಸ್ ಮಾಡಿ ಈ ಕ್ವಶನ್ಗೆ ಆನ್ಸರ್ ನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ. ವಾಟ್ ಈಸ್ ದಿಸ್ ಕ್ವಶನ್? ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ರಿಮೂವಲ್ ಆಫ್ ದಿ ಜಡ್ಜಸ್ ಆಫ್ ಇಂಡಿಯಾ. ಓಕೆ, ಸೊ ರಿಮೂವಲ್ ಆಫ್ ಜಡ್ಜಸ್ ಆಫ್ ಇಂಡಿಯಾ. ದೆನ್ ಈ ಕ್ವಶನ್ ನ ಆಲ್ರೆಡಿ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಬೋತ್ UPSC, KPSC ದೆನ್ ಅಥವಾ ಅದರ್ ಗ್ರೂಪ್ ಎಕ್ಸಾಮಿನೇಷನ್, ಸಿ ಎಕ್ಸಾಮಿನೇಷನ್ ಕೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಪುನಃ ಕೇಳಬಹುದಾ? ಕೇಳೋ ಚಾನ್ಸಸ್ ಇದೆಯಾ? ಎಸ್, ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಓಕೆ, ಸಿ ಹಿಯರ್ ಫಸ್ಟ್ ಒನ್, a motion for removal of Supreme Court judge must be supported not less than 2/3 of the total membership of the each house of the parliament. Not 2/3 total membership of the each house of the parliament. The catch is here, so see it properly. Second one, the grounds for the removal of judges are proved misbehavior and incapacity. ಹೌದಾ? ನೋಡಿ, ವೆರಿಫೈ ಮಾಡಿ. Third one, the president can remove a judges of the Supreme Court only after an address by both the houses of the parliament has been passed in the same session. Okay, that means to say budget session idre budget session alle pass agbeku, monsoon session idre monsoon session and winter session idre winter session alle pass agbeku. These are the thing nodi. Then option A 1 and 2 only, option B 1 and 3 only, option C 1 and 3 only, option D all. ಸೊ ಯಾವುದು ಅಪ್ರೋಪ್ರಿಯೇಟ್ ರೈಟ್ ಆನ್ಸರ್ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಕೂಡ ಈ ಕ್ವಶನ್ಸ್ ಗಳಿಗೆ ಆನ್ಸರ್ ನ ಮಾಡಿ. ಡೆಫಿನೆಟ್ಲಿ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಎಕ್ಸಾಮ್ಸ್ ಮೋರ್. ನೆಕ್ಸ್ಟ್ ನೋಡೋಣ, ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಇನ್ಯಾವ್ದು ಕವರ್ ಮಾಡ್ಬೇಕಪ್ಪ ಅಂದ್ರೆ ಆಧಾರ್ ವೋಟರ್ ID ನೋ ಪ್ರೂಫ್ ಆಫ್ ಸಿಟಿಜನ್ಶಿಪ್ ರೂಲ್ಸ್ ಬೈ ದ ಬಾಂಬೆ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ ಹೇಳ್ತಾ ಇದೆ, ನಿಮ್ಮ ಆಧಾರ್ ಕಾರ್ಡ್ ಏನಿದೆಯೋ ಮತ್ತೆ ವೋಟರ್ ID ಏನಿದೆಯೋ ಅದನ್ನ ನಾವೇನಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ದಟ್ಸ್ ದ ಪ್ರೂಫ್ ಆಫ್ ಯುವರ್ ಸಿಟಿಜನ್ಶಿಪ್ ಅಂತ ನಾವು ಅಕ್ಸೆಪ್ಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ದ ಕಾಂಟ್ಯಾಕ್ಸ್ಟ್ ಅಂತ ಬಂದಾಗ, ಎಸ್ಟರ್ಡೇ ಸೊ ದ ಬಾಂಬೆ ಹೈಕೋರ್ಟ್ ರಿಜೆಕ್ಟೆಡ್ ದ ಬೇಲ್ ಆಫ್ ಬಾಬು ಅಬ್ದುಲ್ ರಫ್ ಸರ್ದಾರ್. So this Babu Abdul Rafur Sardar, he came from Bangladesh. He is the illegal migrant who came from the Bangladesh to India. But he has the documents like a Aadhaar and a voter ID. And he is saying that, so I have the proof. Then I am the citizen of India. Anta ಹೇಳ್ತಾ ಇದ್ದಾರೆ. Fake documents ಅವರ ಹತ್ರ ಇದೆ. Then so that is why the High Court is saying that whatever the Aadhaar card or whatever the voter ID you have, ಸೊ ಅದನ್ನ ನಾವೇನಂತ ಕನ್ಸಿಡರ್ ಮಾಡಲ್ಲ, ಕಂಪ್ಲೀಟ್ ಆಗಿ ಸೊ ಪ್ರೂಫ್ ಫಾರ್ ದ ಸಿಟಿಜನ್ಶಿಪ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ದೆನ್ ವಾಟ್ ಆರ್ ಆಲ್ ದಿ ಪ್ರೂಫ್ ಫಾರ್ ದ ಸಿಟಿಜನ್ಶಿಪ್, ನಾನು ಇಂಡಿಯನ್ ಸಿಟಿಜನ್ ಇದೀನಾ ಇಲ್ವಾ ಅಂತ ಹೇಳೋದಕ್ಕೆ ಸೊ ವಾಟ್ ಆರ್ ಆಲ್ ದ ಪ್ರೂಫ್, ದೆನ್ ಅದನ್ನ ನೋಡೋಣ. ಅದಕ್ಕೂ ಮುಂಚೆ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನೋಡ್ತಾ ಬಂದ್ರೆ ಸೊ ಮೇನ್ ಆಗಿ ಆರ್ಟಿಕಲ್ ನಂಬರ್ 5 to 11, article number 5 to 11 in the part 2 of the constitution, it speaks about ಕಾನ್ಸ್ಟಿಟ್ಯೂಷನ್ಶಿಪ್ ಅಟ್ ದಿ ಕಮೆನ್ಸ್ಮೆಂಟ್. ಸೊ ನಮ್ಮ ಇಂಡಿಪೆಂಡೆನ್ಸ್ ಸಿಕ್ಕಾಗ ನಮಗೆ ಯಾರ್ಯಾರಿಗೆ ನಾವು ಸಿಟಿಜನ್ಶಿಪ್ ನ ಕೊಡ್ಬೇಕು, ಯಾರಿಗೆ ಸಿಟಿಜನ್ಶಿಪ್ ನ ಕೊಡಬಾರ್ದು. ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನೋಡ್ತಾ ಬಂದ್ರೆ ಆರ್ಟಿಕಲ್ ನಂಬರ್ 5 to 11 ಪಾರ್ಟ್ 2 ಆಫ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ ಯಾರ್ಯಾರಿಗೆ ಸಿಟಿಜನ್ಶಿಪ್ ನ ಕೊಡ್ಬೇಕು, ಯಾರ್ಯಾರಿಗೆ ಸಿಟಿಜನ್ಶಿಪ್ ನ ಕೊಡಬಾರ್ದು, ಯಾವಾಗ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಾಗ ಅನ್ನೋದನ್ನ ನೋಡ್ತೀವಿ. ದೆನ್ ಅದರಲ್ಲಿ ಆರ್ಟಿಕಲ್ 11 ಅಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಸಿಟಿಜನ್ಶಿಪ್ ರಿಲೇಟೆಡ್ ಏನೇ ಆಕ್ಟ್ ಇದ್ರೂ ಕೂಡ, ಏನೇ ಲೆಜಿಸ್ಲೇಷನ್ ಮಾಡ್ಬೇಕಂದ್ರೂ ಕೂಡ ಅದನ್ನ ಯಾರಿಗೆ ಕೊಡ್ತೀವಿ, ಪಾರ್ಲಿಮೆಂಟ್ ಗೆ ಕೊಡ್ತೀವಿ. ಸೊ ಪಾರ್ಲಿಮೆಂಟ್ ಶುಡ್ ಆಕ್ಟ್ ಆನ್ ದಿಸ್ ಅಂತ ಹೇಳಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ಪಾರ್ಲಿಮೆಂಟ್ ಏನ್ ಮಾಡ್ತಪ್ಪ ಅಂದ್ರೆ ಸಿಟಿಜನ್ಶಿಪ್ ಆಕ್ಟ್ ಆಫ್ 1955 ನ ಏನ್ ಮಾಡ್ತಪ್ಪ ಅಂದ್ರೆ ಅಡಾಪ್ಟ್ ಮಾಡ್ಕೊಡ್ತು. ಸೊ ಇದರಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಯಾವ ತರ ಸಿಟಿಜನ್ಶಿಪ್ ನ ಅಕ್ವೈರ್ ಮಾಡ್ಕೋಬೇಕು, ದೆನ್ ಯಾವ ತರ ಸಿಟಿಜನ್ಶಿಪ್ ನ ಟರ್ಮಿನೇಟ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಸೊ ದೆನ್ ಏನೇನೆಲ್ಲ ಇದೆ ಈ ಸಿಟಿಜನ್ಶಿಪ್ ಆಕ್ಟ್ ಅಲ್ಲಿ ಅಂತ ನಾವು ನೋಡ್ತಾ ಬರೋಣ. ಸೊ ಹೌ ವಿ ವಿಲ್ ಅಕ್ವೈರ್ ದಿ ಸಿಟಿಜನ್ಶಿಪ್, ಯಾವ ತರ ನಮ್ಗೆ ಸಿಟಿಜನ್ಶಿಪ್ ಸಿಗುತ್ತೆ ಅಂತ ಬಂದಾಗ ಫಸ್ಟ್ ಒನ್ ಬೈ ಬರ್ತ್. Section 3 of this act, Citizenship Act of 1955 will speaks about the by birth how we will acquire the citizenship. Okay, so ಯಾರು ಕೂಡ in this date, all this date, don't remember all these things. ಸೊ ಯಾರು ಇಂಡಿಯಾದಲ್ಲಿ ಹುಟ್ಟುತ್ತಾರೋ ದೆನ್ ಯಾರ ಪೇರೆಂಟ್ಸ್ ಗಳು ಈ ಟೈಮ್ ಗಳಲ್ಲಿ ಹುಟ್ಟಿರ್ತಾರೋ ಅಂತವ್ರನ್ನೆಲ್ಲರೂ ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಸಿಟಿಜನ್ ಅಂತ ಕನ್ಸಿಡರ್ ಮಾಡ್ತೀವಿ. ಫ್ರಮ್ 2004 ಆನ್ವರ್ಡ್ಸ್, ಓಕೆ 2004 ಆನ್ವರ್ಡ್ಸ್ ಅಟ್ ಲೀಸ್ಟ್ ಒನ್ ಪೇರೆಂಟ್ ಈ ಶುಡ್ ಬಿ ಆನ್ ಇಂಡಿಯನ್ ಸಿಟಿಜನ್. ಅಂಡ್ ಅದರ್ ಪೇರೆಂಟ್ಸ್ ಏನಾಗಿರ್ಬಾರ್ದಪ್ಪ ಅಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ ಆಗಿರ್ಬಾರ್ದು.
ಬಾಂಗ್ಲಾದೇಶಿಂದ, ಮಯನ್ಮಾರ್ ಇಂದ ಆಗಿರ್ಬೋದು, ಅಥವಾ ಬೇರೆ ಚೀನಾದಿಂದ ಆಗಿರ್ಬೋದು, ವಾಟ್ ಎವರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಆಲ್ ದೀಸ್ ಸ್ಟೇಟ್ಸ್, ನಮ್ಮ ಸುತ್ತಮುತ್ತ ಇರುವಂತಹ ಕಂಟ್ರೀಸ್ಗಳು, ಅಲ್ಲಿಂದ ಎಲ್ಲೂ ಕೂಡ ಅವ್ರು ಏನಾಗಿರಬಾರ್ದು, ಇಲ್ಲೀಗಲ್ ಆಗಿ ಬಂದಿರಬಾರ್ದು. ಅಂತಹ ಪೇರೆಂಟ್ಸ್ ಗೆ ಹುಟ್ಟಿರುವಂತ ಮಕ್ಕಳನ್ನ ನಾವೇಂತ ಕನ್ಸಿಡರ್ ಮಾಡ್ತೀವಿ, ಬೈ ಬರ್ತ್ ಅವರಿಗೆ ಸಿಟಿಜನ್ಶಿಪ್ ನ ಕೊಡ್ತೀವಿ. ಸೆಕೆಂಡ್ ಒನ್, ಬೈ ಡಿಸೆಂಟ್. ಬೈ ಡಿಸೆಂಟ್, ದಟ್ ಈಸ್ ಪರ್ಸನ್ ಬಾರ್ನ್ ಔಟ್ಸೈಡ್ ಇಂಡಿಯಾ ಆದ್ರೆ, ಸೊ ಒನ್ ಆಫ್ ದೇರ್ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್, ಸೊ ದೇ ಮಸ್ಟ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ. ಅವರಿಗೆ ನಾವೇನ ಕೊಡ್ತೀವಪ್ಪ ಅಂದ್ರೆ ಬೈ ಡಿಸೆಂಟ್ ನಾವು ಅವರಿಗೆ ಸಿಟಿಜನ್ಶಿಪ್ ನ ಕೊಡ್ತೀವಿ. ದೆನ್ ಇಫ್ ದ ಲೆಟ್ಸ್ ಟೇಕ್ ದಟ್ ಇಫ್ ದ ಪೇರೆಂಟ್ಸ್, ಯಾರೋ ಒಬ್ರು ಪೇರೆಂಟ್ಸ್ ಇರ್ತಾರೆ, ದೇ ಬೋತ್ ಆರ್ ಸಿಟಿಜನ್ಸ್ ಆಫ್ ಇಂಡಿಯಾ ಆರ್ ಒನ್ ಪೇರೆಂಟ್ ಇಸ್ ಸಿಟಿಜನ್ ಆಫ್ ಇಂಡಿಯಾ, ದೆನ್ ದೇ ವೆಂಟ್ ಟು ಅದರ್ ನೇಷನ್ ಅಂಡ್ ದೇ ಸೆಟಲ್ ದೇ. ಅವರ ಮಕ್ಕಳಿಗೆ ಸಿಟಿಜನ್ಶಿಪ್ ನ ಸಿಗುತ್ತಾ ಅಂತ ಹೇಳಿದ್ರೆ ನೋ. ಅಂಟಿಲ್ 18 ಇಯರ್ಸ್ ಅವರಿಗೆ ಏನ್ ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ಆಫ್ಟರ್ 18 ಇಯರ್ಸ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಇಫ್ ದೇ ವಾಂಟ್ ಟು ಸ್ಟೇ ಇನ್ ಇಂಡಿಯಾ ದೇ ವಿಲ್ ಗೆಟ್ ಅ ಸಿಟಿಜನ್ಶಿಪ್. ಆದ್ರೆ ಬೇರೆ ದೇಶದ ಸಿಟಿಜನ್ಶಿಪ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇನ್ ಇಂಡಿಯಾ ವಿ ವಿಲ್ ಮೇಂಟೈನ್ ಓನ್ಲಿ ಅ ಸಿಂಗಲ್ ಸಿಟಿಜನ್ಶಿಪ್, ನಾಟ್ ಡ್ಯುಯಲ್ ಸಿಟಿಜನ್ಶಿಪ್. ಇಫ್ ದೇ ವಿಲ್ಲಿಂಗ್ ಟು ಸ್ಟೇ ಇನ್ ಇಂಡಿಯಾ, ಅವರಿಗೆ ನಾವು ಸಿಟಿಜನ್ಶಿಪ್ ಕೊಡ್ತೀವಿ. ಯಾವ್ದ್ರ ಬೇಸಿಸ್ ಮೇಲೆ, ಡಿಸೆಂಟ್ ಬೇಸಿಸ್ ಮೇಲೆ. ಆನ್ ಥರ್ಡ್ ಒನ್, ಥ್ರೂ ರಿಜಿಸ್ಟ್ರೇಷನ್. ಸೊ ರಿಜಿಸ್ಟ್ರೇಷನ್ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅಂತ ಬಂದಾಗ, ಸೊ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ರಿಸೈಡಿಂಗ್ ಇನ್ ಇಂಡಿಯಾ ಫಾರ್ 7 years. ಇಂಡಿಯಾದಲ್ಲೇ ಒರಿಜಿನ್, ಸೊ ವಾಟ್ ಎವರ್ ದೇರ್ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಯಾರಾದ್ರೂ ಕೂಡ, ಇಫ್ ದೇ ಆರ್ ಒರಿಜಿನ್ ಆಫ್ ಇಂಡಿಯನ್ ಬಟ್ ದೇ ಸ್ಟೇಡ್ ಇನ್ ಇಂಡಿಯಾ ಫಾರ್ 7 years, then a persons of Indian origin residing abroad, then a person married to Indian citizen and residing in India for 7 years. ಯಾರೋ ಒಬ್ರು ನಮ್ಮ ಇಂಡಿಯನ್ ಪರ್ಸನ್ ಗೆ ಮ್ಯಾರೇಜ್ ಆಗಿರ್ತಾರೆ ಅಂಡ್ ಇಂಡಿಯಾದಲ್ಲಿ ಅವರು 7 years ಇದ್ರು ಅಂತ ಹೇಳಿದ್ರೆ, then a minor children of Indian citizens, then a overseas citizens of India, card holders for 5 years and residing India for 1 year. ಇಂಥವ್ರಿಗೆ ಎಲ್ಲರಿಗೂ ಕೂಡ ಯಾವ್ದ್ರ ಬೇಸಿಸ್ ಮೇಲೆ ನಾವು ಸಿಟಿಜನ್ಶಿಪ್ ನ ಕೊಡ್ತೀವಿ, ರಿಜಿಸ್ಟ್ರೇಷನ್. ಯೂಶುವಲಿ ರಿಜಿಸ್ಟ್ರೇಷನ್ ಅಲ್ಲಿ ಎಷ್ಟು ಇಯರ್ಸ್ ಕನ್ಸಿಡರ್ ಮಾಡ್ತಾರೆ, 7 years. So remember this one also. Next, after this, naturalization. Naturalization anta bandaga, it is granted by government of India if resided in India for 12 years in last 14 years including 12 months immediately before the application. That means ಯಾರೆಲ್ಲರೂ ಕೂಡ ನಮ್ಮ ಇಂಡಿಯಾದಲ್ಲಿ ಅಕಸ್ಮಾತ್ ಲೆಟ್ಸ್ ಟೇಕ್ ದಟ್ ಯಾವ್ದೋ ಒಂದು ಪರ್ಪಸ್ ಗೆ ನಮ್ಮ ಇಂಡಿಯಾಕ್ಕೆ ಬಂದ್ರು, ದೇ ಆರ್ ನಾಟ್ ಮ್ಯಾರಿಡ್ ಟು ಎನಿ ಇಂಡಿಯನ್ ಪರ್ಸನ್, ದೇ ಆರ್ ನಾಟ್ ಟು ದಿ ಇಂಡಿಯನ್ ಒರಿಜಿನ್, ಅವ್ರಿಗೂ ಇಂಡಿಯಾಕ್ಕೂ ಕೂಡ ಯಾವುದೇ ತರದ ಬ್ಲಡ್ ರಿಲೇಷನ್ ಇಲ್ಲ, ಬಟ್ ಇಂಡಿಯಾಗೆ ಯಾವುದೋ ಒಂದು ಕಾರಣಕ್ಕೆ ಬಂದ್ರು, ದೆನ್ ಇಂಡಿಯಾದಲ್ಲೇ ಉಳ್ಕೊಂಡ್ರು ಫಾರ್ ಹೌ ಮೆನಿ ಇಯರ್ಸ್, 14 years. ಅದರಲ್ಲಿ ಕಂಪ್ಲೀಟ್ 12 years ಎಲ್ಲಿದ್ದಾರೆ, ಇಂಡಿಯಾದಲ್ಲೇ ಇದ್ದಾರೆ. ಇನ್ನೊಂದು 2 ವರ್ಷ ಅವ್ರ ದೇಶಕ್ಕೆ ಹೋಗೋದು, ವಾಪಸ್ ಹೋಗೋದು, ಇಲ್ಲ ಟ್ರಿಪ್ ಹೋಗೋದು, ಅದು ಇದು ಮಾಡ್ಕೊಂಡು ಬಂದ್ರು ಕೂಡ ಕಂಪ್ಲೀಟ್ ಆಗಿ 12 years ಎಲ್ಲಿರ್ಬೇಕು, ಇಂಡಿಯಾದಲ್ಲಿ ಇರಬೇಕು. ಅದರಲ್ಲಿ ಲಾಸ್ಟ್ 1 year ಇದೆ ಅಲ್ವಾ, ಆ 1 year ಕಂಪ್ಲೀಟ್ ಆಗೋ ಇಂಡಿಯಾದಲ್ಲಿ ಇರಬೇಕು. ಅಂತವರಿಗೆ ನಾವೇನ್ ಮಾಡ್ತೀವಿ, ಥ್ರೂ ನ್ಯಾಚುರಲೈಸೇಷನ್ ಪ್ರೋಸೆಸ್ ನಾವು ಅವರಿಗೆ ಸಿಟಿಜನ್ಶಿಪ್ ನ ಕೊಡ್ತೀವಿ. ಓಕೆ, ದೆನ್ ರೀಸೆಂಟ್ ಆಗಿ ಆಗಿರುವಂತಹ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್, ದಟ್ ಈಸ್ ಏನ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2019, ಅಲ್ಲಿ ಈ ಇಯರ್ ನ ರೆಡ್ಯೂಸ್ ಮಾಡಿದ್ದಾರೆ. ಫ್ರಮ್ 12 years to they reduced to 5 years. To whom? The people who are from Bangladesh, then ಅದರ ಜೊತೆಗೆ Pakistan and Afghanistan. Okay, and they belongs to minorities, Hindus and minorities like Hindus, Buddhist, Parsis, Jains, ಇದೆಲ್ಲರೂ ಕೂಡ ಏನ್ ಮಾಡ್ತಾರೆ, ಥ್ರೂ ನ್ಯಾಚುರಲೈಸೇಷನ್ ಇದನ್ನ ಕೊಡ್ತಾರೆ. ಸೊ ದಟ್ ಈಸ್ ವೈ ಬಿಕಾಸ್ ಆಫ್ ದೀಸ್ ಟೂ ಥಿಂಗ್ಸ್. ಸೊ ಹೋಗ್ತಾ ಏನಿದೆ, ಸಿಟಿಜನ್ಶಿಪ್ ನ್ಯೂಸ್ ಅಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ದಟ್ ಈಸ್ ವೈ ಯು ಶುಡ್ ನೋ ಕಂಪ್ಲೀಟ್ಲಿ ಅಬೌಟ್ ದಿ ಸಿಟಿಜನ್ಶಿಪ್. ನೆಕ್ಸ್ಟ್ ನೋಡೋಣ. ದೆನ್ ದ ಫಿಫ್ತ್ ಕ್ಯಾಟಗರಿ ಈಸ್ ಬೈ ಇನ್ಕಾರ್ಪೊರೇಷನ್ ಆಫ್ ದಿ ಟೆರಿಟರಿ. ಅಕಸ್ಮಾತ್ ಯಾವ್ದೋ ಒಂದು ಪಾರ್ಟ್ ಇಂಡಿಯಾ ಪಾರ್ಟ್ ಆಗಿರಲ್ಲ, ದೆನ್ ಅದನ್ನ ನಾವೇನ್ ಮಾಡ್ತೀವಿ, ಇವಾಗ ಪಡ್ಕೊಳ್ತೀವಿ. ಓಕೆ, ಸೊ ಥ್ರೂ ಯಾವ್ದಾದ್ರು ಆಗಿರ್ಬೋದು, ಥ್ರೂ ನೆಗೋಸಿಯೇಷನ್ ಆಗಿರ್ಬೋದು, ಥ್ರೂ ಅಗ್ರಿಮೆಂಟ್ ಆಗಿರ್ಬೋದು, ಥ್ರೂ ವಾರ್ ಆಗಿರ್ಬೋದು, ದೆನ್ ಅಲ್ಲಿದ್ದಂತಹ ಜನಗಳನ್ನ ನಾವೇನ್ ಮಾಡ್ಬೋದು, ಅವ್ರನ್ನ ಇಂಡಿಯನ್ ಸಿಟಿಜನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ದೆನ್ ಎಲ್ಲಾ ಸಿಟಿಜನ್ಸ್ಗೂ ಕೂಡ ಅಲ್ಲಿ ಸಿಟಿಜನ್ಶಿಪ್ ನ ಕೊಡ್ತಾರೆ ಅಂದ್ರೆ ನೋ, ದ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಡಿಸೈಡ್ ಟು ಹೂಮ್ ದೇ ಹ್ಯಾವ್ ಟು ಗಿವ್ ದ ಸಿಟಿಜನ್ಶಿಪ್ ಆರ್ ನಾಟ್. ಫಾರ್ ಎಕ್ಸಾಂಪಲ್, ಸೊ ಏನೋ ಒಂದ್ ನಾಳೆ ಇಂಡಿಯಾ ಮತ್ತೆ ಪಾಕಿಸ್ತಾನ ವಾರ್ ಆಯ್ತು ಅಂತ ಅನ್ಕೊಳ್ಳೋಣ. ದೆನ್ ಆ ವಾರ್ ಅಲ್ಲಿ ಏನಾದ್ರು ಕೂಡ ಇಂಡಿಯಾ ಸ್ವಲ್ಪ ಪಾಕಿಸ್ತಾನ ಪಾರ್ಟ್ ನ ತಗೊಳ್ತು, ಐ ಮೀನ್ ಟು ಸೇ ವಿನ್ ಆಯ್ತು. ದೆನ್ ಅಲ್ಲಿ ಪಾಕಿಸ್ತಾನದಲ್ಲಿ ಇರೋರ್ಗೆ ಎಲ್ಲರಿಗೂ ಕೂಡ ನಾವು ಸಿಟಿಜನ್ಶಿಪ್ ನ ಕೊಡಕ್ಕಾಗತ್ತಾ? ನೋ. ಅಲ್ಲಿ ಕೆಲವೊಬ್ರು ಏನಿರ್ಬೋದು, ಟೆರರಿಸ್ಟ್ ಗಳು ಕೂಡ ಆಗಿರ್ಬೋದು. ದೇ ಮೇ ಮಿಸ್ಯೂಸ್, ದೇ ಮೇ ಥ್ರೆಟನ್ ಟು ಅಸ್. ಸೊ ದ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಡಿಸೈಡ್ ಆ ಜನಗಳಲ್ಲಿ ನಾನು ಯಾರಿಗೆ ಸಿಟಿಜನ್ಶಿಪ್ ನ ಕೊಡಬೇಕು, ಸಿಟಿಜನ್ಶಿಪ್ ನ ಕೊಡಬಾರ್ದು ಅಂತ. ದೆನ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಿಕ್ಕಿಂ ಏನಾಗಿರ್ಲಿಲ್ಲ, ನಮ್ ಇಂಡಿಯಾದ ಪಾರ್ಟ್ ಆಗಿರ್ಲಿಲ್ಲ. ಈವನ್ ಗೋವಾ, ಪುಡುಚೇರಿ ಇದೆಲ್ಲವೂ ಕೂಡ ಇಂಡಿಯಾದ ಪಾರ್ಟ್ ಆಗಿರ್ಲಿಲ್ಲ. ನಾವು ಇಂಡಿಪೆಂಡೆನ್ಸ್ ಆದ್ಮೇಲೆ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ ಒಂದೊಂದಾಗಿ ಇದು ನಮ್ಮ ದೇಶಕ್ಕೆ ಸೇರಿದ್ದನ್ನ ನೋಡ್ತೀವಿ. ಆದ್ರೆ ಇಲ್ಲಿರುವಂತಹ ಎಲ್ಲಾ ಜನಗಳಿಗೂ ಕೂಡ ನಾವೇನ್ ಮಾಡಿದೀವಿ, ಸಿಟಿಜನ್ಶಿಪ್ ನ ಕೊಟ್ಟಿದ್ದೀವಿ. ಬಟ್ ಇಟ್ ವೋಂಟ್ ವರ್ಕ್ ಇಫ್ ವಿ ಅಕ್ವೈರ್ ದಿ ಪಾಕಿಸ್ತಾನ್ ಟೆರಿಟರಿ ಆರ್ ದಿ ಬಾಂಗ್ಲಾದೇಶ್ ಟೆರಿಟರಿ.
ಸೊ ರಿಮೆಂಬರ್ ದಿಸ್. ಇನ್ಕಾರ್ಪೊರೇಷನ್ ಅಲ್ಲಿ ಬಂದಾಗ ಯಾರು ಡಿಸೈಡ್ ಮಾಡ್ತಾರೆ? ದ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಡಿಸೈಡ್ ಟು ಹೂಮ್ ದೇ ವಾಂಟ್ ಟು ಗಿವ್ ದ ಸಿಟಿಜನ್ಶಿಪ್ ಆರ್ ನಾಟ್. ದೆನ್ ಇದಿಷ್ಟು ಏನು, ಹೌ ವಿ ವಿಲ್ ಅಕ್ವೈರ್ ದ ಸಿಟಿಜನ್ಶಿಪ್. ದೆನ್ ಹೌ ದ ಟರ್ಮಿನೇಷನ್ ಆಫ್ ದಿ ಸಿಟಿಜನ್ಶಿಪ್ ಅಲ್ಲಿ ಬಂದಾಗ ದೇರ್ ಆರ್ 3 ಥಿಂಗ್ಸ್ ಆರ್ ದೇ. ಒನ್ ದ ರಿನೌನ್ಸಿಯೇಷನ್ ಬೈ ಟರ್ಮಿನೇಷನ್ ಅಂಡ್ ಅನದರ್ ಒನ್ ಇಸ್ ದಿ ಡಿಪ್ರಿವೇಷನ್. ದೆನ್ ರಿನೌನ್ಸಿಯೇಷನ್ ಅಲ್ಲಿ ಬಂದಾಗ ಏನ್ ಮಾಡುವಂತದ್ದು, ನಾನೇ ಕಂಪ್ಲೀಟ್ ಆಗಿ ನನ್ನ ಸಿಟಿಜನ್ಶಿಪ್ ನ ಬಿಟ್ಬಿಡುವಂತದ್ದು. ನಾನು ಯಾವ್ದೋ ಬೇರೆ ದೇಶಕ್ಕೆ ಹೋಗಿದ್ದೀನಿ, ನಾನು ಆ ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ಬೇಕಂತ ಅನ್ಕೊಂಡಿದ್ದೀನಿ ಅಂಡ್ ಆ ದೇಶದ ಸಿಟಿಜನ್ಶಿಪ್ ಕೂಡ ನನಗೆ ಸಿಕ್ಕಿದೆ. ನಾವು ಐ ಡೋಂಟ್ ವಾಂಟ್ ಇಂಡಿಯನ್ ಸಿಟಿಜನ್ಶಿಪ್. ಅವಾಗ ಏನ್ ಮಾಡುವಂತದ್ದು, ನಾನೇ ನನ್ನ ವಿಲ್ಲಿಂಗ್ನೆಸ್ ಇಂದ ನನ್ನ ಸಿಟಿಜನ್ಶಿಪ್ ನ ಬಿಟ್ಕೊಟ್ರೆ ನಾವು ಅದನ್ನ ಏನಂತ ಕರಿತೀವಿ? ರಿನೌನ್ಸಿಯೇಷನ್ ಅಂತ ಕರಿತೀವಿ. ಅಂಡ್ ಸೆಕೆಂಡ್ ಒನ್ ಟರ್ಮಿನೇಷನ್. ಈ ಟರ್ಮಿನೇಷನ್ ಅಲ್ಲಿ ಬಂದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಹಿಯರ್ ಐ ಆಮ್ ನಾಟ್ ವಿಲ್ಲಿಂಗ್ ಟು ಗಿವ್ ಅಪ್ ದಿ ಇಂಡಿಯನ್ ಸಿಟಿಜನ್ಶಿಪ್. ಯಾಕೆ? ಸಿಟಿಜನ್ಶಿಪ್ ಇದ್ರೆ ನನಗಿಲ್ಲಿ ಏನ್ ಸಿಗುತ್ತೆ? ವೋಟರಿಂಗ್ ಸಿಗುತ್ತೆ, ಅಥವಾ ನನಗೆ ಒಂದು ರೆಕಗ್ನೈಸೇಷನ್ ಸಿಗುತ್ತೆ. ಸೊ ದಟ್ ಇಸ್ ವೈ ಐ ಡೋಂಟ್ ವಾಂಟ್ ಟು ಗಿವ್ ಅಪ್ ಆನ್ ದಿ ಇಂಡಿಯನ್ ಸಿಟಿಜನ್ಶಿಪ್. ಬಟ್ ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡತ್ತಪ್ಪ ಅಂದ್ರೆ, ಯಾರೆಲ್ಲರೂ ಕೂಡ ಈ ತರ ಸಿಟಿಜನ್ಶಿಪ್ ನ ಬಿಟ್ಕೊಟ್ಟಿರಲ್ವೋ, ಡ್ಯೂಯಲ್ ಸಿಟಿಜನ್ಶಿಪ್ ನ ಹೊಂದಿರ್ತಾರೋ ಅಂತವ್ರನ್ನ ರಿಮೂವ್ ಮಾಡುತ್ತೆ ಫ್ರಮ್ ದಿ ಸಿಟಿಜನ್ಶಿಪ್ ಲಿಸ್ಟ್. ನಾವು ಅದನ್ನ ಏನಂತ ಕರಿತೀವಿ? ಟರ್ಮಿನೇಷನ್ ಅಂತ ಕರಿತೀವಿ. ಸೊ ಇನ್ ಇಂಡಿಯಾ ರಿಮೆಂಬರ್ ದೇರ್ ಇಸ್ ಅ ಸಿಂಗಲ್ ಸಿಟಿಜನ್ಶಿಪ್ ಇಸ್ ದೇರ್, ನಾಟ್ ದ ಡ್ಯೂಯಲ್ ಸಿಟಿಜನ್ಶಿಪ್. ನೆಕ್ಸ್ಟ್ ಒನ್ ಬೈ ಡಿಪ್ರಿವೇಷನ್. ಡಿಪ್ರಿವೇಷನ್ ಅನ್ನೋ ಬಂದಾಗಲೂ ಕೂಡ ಇದು ಯಾರು ಮಾಡುವಂತದ್ದು? ದ ಗವರ್ಮೆಂಟ್ ಆಫ್ ಇಂಡಿಯಾ. Then this deprivation is applicable for mainly to the citizens who acquire the citizenship through registration, naturalization and incorporation. Then illu kuda government of India ಅವ್ರ ಸಿಟಿಜನ್ಶಿಪ್ ನ ಡಿಪ್ರೈವ್ ಮಾಡುತ್ತೆ, ಕಿತ್ಕೊಳ್ಳುತ್ತೆ, ಅಥವಾ sometimes suspend ಮಾಡುತ್ತೆ based on what and all grounds, that is related to if they obtain the citizenship by fraud. Okay, second one, disloyalty to the Constitution of India. Okay, then third one, unlawful trade or a communication with the enemy during the war. ಪಾಕಿಸ್ತಾನ ಜೊತೆ ಟ್ರೇಡ್ ಮಾಡಬಾರ್ದಾ? ಮಾಡಬಹುದು. ಚೀನಾ ಜೊತೆ ಮಾಡಬಹುದಾ? ಮಾಡಬಹುದು. ಆದ್ರೆ ವಾರ್ ನಡೀತಿರುತ್ತೆ ನಮ್ ಜೊತೆ ಅವ್ರ ಜೊತೆ, ಅವಾಗ ಇಲ್ಲೀಗಲ್ ಆಗಿ ಏನಾದ್ರು ಕೂಡ ಅನ್ಲಾಫುಲ್ ಟ್ರೇಡ್ ಗಳನ್ನ ಮಾಡಿದ್ರೆ ಅವಾಗಲೂ ಕೂಡ ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಗುತ್ತೆ. Then if they sentenced to imprisonment more than 2 years within a 5 years of the registration or a naturalization. ಯಾರೆಲ್ಲರೂ ಕೂಡ ರಿಜಿಸ್ಟ್ರೇಷನ್, ನ್ಯಾಚುರಲೈಸೇಷನ್ ಅಂಡ್ ಇನ್ಕಾರ್ಪೊರೇಷನ್ ಮುಖಾಂತರ ಸಿಟಿಜನ್ಶಿಪ್ ನ ತಗೊಂಡಿರ್ತಾರೋ, ಯಾವ್ದೋ ಒಂದು ಆಕ್ಟಿವಿಟಿ ಮಾಡಿ ಇಫ್ ದೇ ಗೆಟ್ ಇಂಪ್ರಿಸನ್ಮೆಂಟ್ ಮೋರ್ ದನ್ 2 years ವಿತಿನ್ 5 years ಆಫ್ ದಿ ಸಿಟಿಜನ್ಶಿಪ್, ಅವ್ರನ್ನು ಕೂಡ ಏನ್ ಮಾಡ್ಬೋದು? ಅವರ ಸಿಟಿಜನ್ಶಿಪ್ ಕೂಡ ಡಿಪ್ರೈವ್ ಮಾಡ್ಬೋದು. ಇಫ್ ದೇ ರಿಸೈಡ್ ಔಟ್ಸೈಡ್ ಇಂಡಿಯಾ ಫಾರ್ 7 years ಕಂಟಿನ್ಯೂಸ್ಲಿ, ಅವ್ರನ್ನು ಕೂಡ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಡಿಪ್ರೈವ್ಡ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ತೀವಿ? ಅವರ ಸಿಟಿಜನ್ಶಿಪ್ ನ ಕ್ಯಾನ್ಸಲ್ ಮಾಡ್ತೀವಿ. ಲೆಟ್ಸ್ ಟೇಕ್ ದಟ್ ಮೀ ಓನ್ಲಿ. I will go to America, then I won't return back to India for almost 10 years. ನಾನು 10 ವರ್ಷ ಬಿಟ್ಟು ಬಂದು ಇಲ್ಲ ನಂಗೆ ಅಮೆರಿಕದಲ್ಲಿ ಇರಕ್ಕಾಗಲ್ಲ, ನಾನು ಇಂಡಿಯಾದಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನನ್ನ ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಗಿರುತ್ತೆ. ಬಿಕಾಸ್ ವಿತೌಟ್ ರಿಟರ್ನಿಂಗ್, ವಿತೌಟ್ ಎನಿ ಗಿವಿಂಗ್ ದ ಡಾಕ್ಯುಮೆಂಟ್ಸ್, ವಿತೌಟ್ ಸೇಯಿಂಗ್ ದಟ್ ನನಗೆ ಎಕ್ಸ್ಟೆಂಡ್ ಮಾಡಿ ನನ್ನ ವೀಸಾನ ಅಂತ ಏನು ಕೇಳ್ಕೊಳ್ದಾನೆ ನಾನು ಸುಮ್ಮನೆ ಅದು ಯಾವುದೋ ಒಂದು ದೇಶದಲ್ಲಿ ಇದ್ದು ದೆನ್ ಪುನಃ ವಾಪಸ್ ಬಂದ್ರೆ ಮೋರ್ ದೆನ್ 7 years ನನ್ನ ಸಿಟಿಜನ್ಶಿಪ್ ಏನಾಗುತ್ತೆ? ಇಂಡಿಯಾದಲ್ಲಿ ಕ್ಯಾನ್ಸಲ್ ಆಗುತ್ತೆ. ದೆನ್ ವಾಟ್ ಅಬೌಟ್ ಸ್ಟೂಡೆಂಟ್ಸ್? ಇಫ್ ಐ ವೆಂಟ್ ಆಸ್ ಅ ಸ್ಟೂಡೆಂಟ್, ಅಕಸ್ಮಾತ್ ನಾನು ಏನಾದ್ರು ಕೂಡ ಬೇರೆ ದೇಶದಲ್ಲಿ ಹೋಗಿ ಓದ್ತಾ ಇದ್ರೆ ಮೋರ್ ದೆನ್ 7 years ಇಫ್ ಐ ಸ್ಟಡಿಂಗ್, ಓಕೆ 7 years ಗಿಂತ ಜಾಸ್ತಿ ನಾನು ಇನ್ನ ಓದ್ತಾನೆ ಇದ್ರೆ ಅವಾಗ ಏನಾಗಲ್ಲ? ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಗಲ್ಲ. ಅಕಸ್ಮಾತ್ ನಾನು ಅಲ್ಲಿ ಓದಕ್ಕೆ ಅಂತ ಹೋಗಿರ್ತೀನಿ, ನಾನು ಅಲ್ಲೇ ಓದ್ತೀನಿ, ನನ್ಗೆ ಅಲ್ಲೇ ಕೆಲಸ ಕೂಡ ಸಿಗುತ್ತೆ, ಅವಾಗ ಏನಾಗ್ಬೋದು? ಸಿಟಿಜನ್ಶಿಪ್ ಕ್ಯಾನ್ಸಲ್ ಆಗ್ಬೋದಾ? ಇಫ್ ಐ ವೋಂಟ್ ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ 7 years ಆರ್ ಇಫ್ ಐ ವೋಂಟ್ ರಿವೈಸ್ ದೇರ್ ಮೈ ವೀಸಾ, ಎಸ್ ಆಬ್ವಿಯಸ್ಲಿ ಕ್ಯಾನ್ಸಲ್ ಆಗುತ್ತೆ. ಥ್ರೂ ವಿಚ್ ಒನ್? ಥ್ರೂ ಡಿಪ್ರಿವೇಷನ್. ಸೊ ಅಕ್ವಸಿಷನ್ ಯಾವ್ಯಾವ ಹೋಗ್ತೀವಿ? ಬೈ ಬರ್ತ್, ಬೈ ಡಿಸೆಂಟ್, ಬೈ ರಿಜಿಸ್ಟ್ರೇಷನ್, ನ್ಯಾಚುರಲೈಸೇಷನ್ ಅಂಡ್ ಇನ್ಕಾರ್ಪೊರೇಷನ್. ಟರ್ಮಿನೇಷನ್ ಅಲ್ಲಿ ಬಂದಾಗ ಯಾವ್ದೆಲ್ಲ ಬರುತ್ತೆ? ರಿನೌನ್ಸಿಯೇಷನ್, ಟರ್ಮಿನೇಷನ್ ಅಂಡ್ ಡಿಪ್ರಿವೇಷನ್. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಸ್ಟಡಿ ಫ್ರಮ್ ಯುವರ್ ಸ್ಟಾಟಿಕ್. ನಾವ್ ಇನ್ನೊಂದನ್ನ ನೋಡೋಣ, ಪ್ರೂಫ್ ಆಫ್ ದಿ ಸಿಟಿಜನ್ಶಿಪ್. ಯಾವ ತರ ಪ್ರೂಫ್ ನ ಮಾಡ್ಕೋಬೇಕು? ನನ್ನ ಸುಪ್ರೀಂ ಕೋರ್ಟ್ ಸೆಡ್ ದಟ್, ವಾಟ್ ಸುಪ್ರೀಂ ಕೋರ್ಟ್ ಸೆಡ್ ದಟ್ ನೋ ಸಿಂಗಲ್ ಡಾಕ್ಯುಮೆಂಟ್ is officially notified as a conclusive proof of the citizenship. ಆದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಪ್ರೂಫ್ ಆಫ್ ದಿ ಸಿಟಿಜನ್ಶಿಪ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ವಿ ಕಾಮನ್ ಆಗಿ. ಸೊ ಯಾವ್ದೆಲ್ಲ ಬಂದಾಗ ಒಂದು ಬರ್ತ್ ಸರ್ಟಿಫಿಕೇಟ್, ಓಕೆ, ಸೊ ಬಾರ್ನ್ ಇನ್ ಇಂಡಿಯಾ ಬಿಫೋರ್ ಸರ್ಟನ್ ಕಟ್ ಆಫ್ ಡೇಟ್ಸ್, ಸೊ ದೇ ವಿಲ್ ಗೆಟ್ ಅ ಬರ್ತ್ ಸರ್ಟಿಫಿಕೇಟ್, ಅದಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ದೆನ್ ಇಂಡಿಯನ್ ಪಾಸ್ಪೋರ್ಟ್ ಇದ್ರೂ ಕೂಡ ಅದರ ಇಟ್ ಇಸ್ ಅ ಪ್ರೂಫ್ ಆಫ್ ದಿ ಸಿಟಿಜನ್ಶಿಪ್. What about voter ID, Aadhaar and a PAN card and driving license? ಇದೆಷ್ಟು? ವೋಟರ್ ಐಡಿ ಆಗಿರ್ಬೋದು, ಪಾನ್ ಆಗಿರ್ಬೋದು,
ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ನಾವ್ ಇದನ್ನ ಸಿಟಿಜನ್ಶಿಪ್ ಪ್ರೂಫ್ ಅಂತ ಕನ್ಸಿಡರ್ ಮಾಡಲ್ಲ. ರಿಮೆಂಬರ್ ದೀಸ್ ಥಿಂಗ್ಸ್. ದೆನ್ NPR NRC ಡಾಕ್ಯುಮೆಂಟ್ಸ್ ಅದನ್ನು ಕೂಡ ಇಟ್ಕೊಳ್ತಾರೆ. ದೆನ್ ಸ್ಕೂಲ್ ಅಂಡ್ ಎಜುಕೇಶನಲ್ ರೆಕಾರ್ಡ್ಸ್ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು, ಯಾಕಂದ್ರೆ ಅಲ್ಲಿ ಯಾವ ಜಾಗದಲ್ಲಿ ನೀವು ಹುಟ್ಟಿರ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ನ ಕೊಟ್ಟಿರ್ತಾರೆ. ಸ್ಕೂಲ್ ಅಂಡ್ ಎಜುಕೇಶನ್ ಸರ್ಟಿಫಿಕೇಟ್ ರೆಕಾರ್ಡ್ ನಿಮಗೆ ಸಿಗ್ಬೇಕಂದ್ರೆ ಸೊ ಯು ಶುಡ್ ಗಿವ್ ಬರ್ತ್ ಸರ್ಟಿಫಿಕೇಟ್ ಟು ಸ್ಕೂಲ್ಸ್. ಸೊ ದಟ್ ಈಸ್ ವೈ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ರೇಷನ್ ಕಾರ್ಡ್, ರೇಷನ್ ಕಾರ್ಡ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸಮಟೈಮ್ಸ್ ಎಸ್ ಬಟ್ ಸಮಟೈಮ್ಸ್ ನೋ. ದೆನ್ ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ಅಂಡ್ ನ್ಯಾಚುರಲೈಸೇಷನ್ ಸರ್ಟಿಫಿಕೇಟ್ ಇದ್ರೆ ಲೈಕ್ ಪೀಪಲ್ ಹೂ ಗೆಟ್ ದ ಸಿಟಿಜನ್ಶಿಪ್ ಥ್ರೂ ರಿಜಿಸ್ಟ್ರೇಷನ್ ಅಂಡ್ ನ್ಯಾಚುರಲೈಸೇಷನ್ ಅದನ್ನು ಕೂಡ ನಾವೇನ್ ಮಾಡ್ತೀವಿ, ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ದ ಬಾಂಬೆ ಹೈಕೋರ್ಟ್ ಈಸ್ ಆರ್ಗ್ಯೂಯಿಂಗ್ ನೌ. ನಾನು ಇದ್ರ ಬೇಸಿಸ್ ಮೇಲೆ ನಾವು ಇನ್ನೊಂದು ಏನ್ ನೋಡ್ತಾ ಇದೀವಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಿವೈಸಿಂಗ್ ದಿ ವೋಟರ್ ಲಿಸ್ಟ್ ಇನ್ ಬಿಹಾರ್. ಅಲ್ಲೂ ಕೂಡ ಏನ್ ಮಾಡ್ತಾ ಇಲ್ಲ, ವೋಟರ್ ID, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇದ್ಯಾವುದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. To prove their citizenship, so they should have these certificate, either a birth certificate, Indian passport, school or education record, then a citizenship records certificate ಅದು ಇರಬೇಕು. ಬಟ್ ಎಲ್ಲರ ಹತ್ರ ಇದೆಯಾ? ನೋ. ದೆನ್ ಅವರಿಗೆಲ್ಲ ಏನಾಗುತ್ತೆ, ರೈಟ್ ಡಿಪ್ರೈವ್ ಆಗುತ್ತೆ. ಸೊ ದಟ್ಸ್ ದ ಕನ್ಸರ್ನ್. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಒನ್ ಕ್ವಶನ್ ಇಸ್ ದೇರ್. ಸೊ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ದಟ್ ಈಸ್ which of the following documents by themselves are conclusive proof of Indian citizenship under the law? Aadhaar card, voter ID, Indian passport, Indian citizenship certificate issued by Government of India. So what is the right answer? Comment ಮಾಡಿ ನಮಗೆ ತಿಳಿಸಿ. Next and a last article you have to study today is that how does satellite internet works? Okay, so ಇಷ್ಟು ದಿನ ಕೂಡ ನಾವು ಇಂಟರ್ನೆಟ್ ಅಂತ ಬಂದಾಗ ನಿಮ್ಗೆ ಏನ್ ನೆನಪಾಗ್ತಿತ್ತು? The optic fibers. ಓಕೆ, ಅಥವಾ ಮೊಬೈಲ್ ಇಂಟರ್ನೆಟ್ ಅದು ಕೂಡ ಹೇಗೆ ವರ್ಕ್ ಆಗುತ್ತೆ, ಆಪ್ಟಿಕ್ ಫೈಬರ್ಸ್ ಟವರ್ಸ್ ಗಳನ್ನ ಹಾಕಿರ್ತಾರೆ. ಓಕೆ, ಇಂಟರ್ನೆಟ್ ಟವರ್ಸ್ ಅಥವಾ ಟೆಲಿಕಾಂ ಟವರ್ಸ್, ಅದರಿಂದ ಏನಾಗ್ತದೆ, ಒಂದರಿಂದ ಒಂದು ಮೊಬೈಲ್ಗೆ ಅಥವಾ ಒಂದ್ ಕಡೆಯಿಂದ ಇಂಟರ್ನೆಟ್ ಪಾಸ್ ಆಗ್ತದೆ. ಬಟ್ ಇವಾಗ ನಾವ್ ಏನ್ ಮಾಡ್ತೀವಿ, ಅದನ್ನ ರೆಡ್ಯೂಸ್ ಮಾಡಿ ವಿ ಆರ್ ನೌ ಟ್ರೈಂಗ್ ಟು ಅಡಾಪ್ಟ್ ದಿ ಸ್ಯಾಟಲೈಟ್ ಇಂಟರ್ನೆಟ್. ದೆನ್ ಏನಿದು ಸ್ಯಾಟಲೈಟ್ ಇಂಟರ್ನೆಟ್, ವಾಟ್ ಆರ್ ಆಲ್ ದ ಅಡ್ವಾಂಟೇಜಸ್ ಆರ್ ದೇರ್, ವಾಟ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆರ್ ದೇರ್, ಅದನ್ನ ಕಂಪ್ಲೀಟ್ ಆಗಿ ನಾವು ನೋಡ್ತಾ ಬರೋಣ. ಸೊ ವೈ ವಿ ನೀಡ್ ಇಟ್? ಬಿಕಾಸ್ ಇನ್ ಅ ಡಿಜಿಟಲ್ ಏಜ್ ಇಂಟರ್ನೆಟ್ is becoming essential thing. So whatever the things you do, so we need a internet now. So that is why having a stable internet is very very important. ನಾವು ಇವಾಗಿನ ಏನ್ ಗ್ರೌಂಡ್ ಬೇಸ್ಡ್ ಅಥವಾ ಕೇಬಲ್ ಬೇಸ್ಡ್ ಟವರ್ಸ್ ಗಳನ್ನ ನೋಡ್ತಾ ಇದೀವೋ, so they are economically unviable in the sparsely populated and remote areas due to physical infrastructure cost. ಇದೇನೆಲ್ಲ ಟವರ್ಸ್ ಗಳನ್ನ ಹಾಕಿ, ಓಕೆ, ಸೊ ಇಂಟರ್ನೆಟ್ ಟವರ್ಸ್ ಗಳನ್ನ ಹಾಕಿ ಏನ್ ಇಂಟರ್ನೆಟ್ ಕೊಟ್ಟಿದ್ದಾರೋ ಅದು ಎಲ್ಲಿ ವರ್ಕ್ ಆಗ್ತಿದೆ ಚೆನ್ನಾಗಿ, ಎಲ್ಲಿ ಹೈ ಪಾಪ್ಯುಲೇಷನ್ ಇದೆಯೋ, ಸಿಟಿಗಲ್ಸ್ ಗಳು ಎಲ್ಲಿದೆಯೋ ಅಲ್ಲಿ ತುಂಬಾ ಚೆನ್ನಾಗಿ ಇದು ವರ್ಕ್ ಆಗ್ತಾ ಇದೆ. ಎಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆಯೋ ಮತ್ತೆ ಎಲ್ಲಿ ಬೆಡ್ಡ ಗುಡ್ಡಗಳಿದೆಯೋ ಅಂತ ಜಾಗದಲ್ಲಿ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ದೆನ್ ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಲೈಕ್ ಫ್ಲಡ್ಸ್ ಆದ್ರೆ, ಅರ್ಥ್ಕ್ವೇಕ್ ಆದ್ರೆ ಈ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಏನಾಗುತ್ತೆ, ಕೊಲ್ಯಾಪ್ಸ್ ಆಗುತ್ತೆ. Then that is why it is better to have a satellite internet compared to this ground one. Then satellite internet ಡೆವಲಪ್ಮೆಂಟ್ ಮಾಡ್ತಾ ಇದಾರೆ. ಎಸ್, ಸ್ಟಾರ್ಲಿಂಕ್ ಇಂಟರ್ನೆಟ್ ಏನಿದೆಯೋ, ಸ್ಯಾಟಲೈಟ್ ಇಂಟರ್ನೆಟ್ ಏನ್ ಪ್ರೊವೈಡ್ ಮಾಡ್ತಿದ್ಯೋ ಅದನ್ನ ಇಂಡಿಯಾ ಆಲ್ರೆಡಿ ಸೈನ್ ಮಾಡಿದೆ ಟು ಅಕ್ಸೆಪ್ಟ್ ದಿ ಸ್ಯಾಟಲೈಟ್ ಇಂಟರ್ನೆಟ್. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಇವಾಗ ನೆಕ್ಸ್ಟ್ ಒನ್ ಬೈ ಒನ್ ಫ್ರಮ್ ಒನ್ ಫೇಸ್ ಟು ಅನದರ್ ಫೇಸ್. ಸೊ ವಿ ವಿಲ್ ಗೆಟ್ ರಿಡ್ ಆಫ್ ದಿಸ್ ಗ್ರೌಂಡ್ ಕೇಬಲ್ಸ್ ಅಂಡ್ ವಿ ವಿಲ್ ಗೆಟ್ ಅ ಸ್ಯಾಟಲೈಟ್ ಇಂಟರ್ನೆಟ್. So we will see this satellite internet. Satellite internet bypass this limitation, making it valuable during the natural disaster, military operations and the remote location. ಎಲ್ಲಾ ಸಿಚುವೇಶನ್ ನೀವು ಯಾವ ತರ ಸನ್ನಿವೇಶಗಳನ್ನ ಹೇಳಿ ಎಲ್ಲದಕ್ಕೂ ಕೂಡ ಏನಾಗುತ್ತಪ್ಪ ಅಂದ್ರೆ ಸ್ಯಾಟಲೈಟ್ ಇಂಟರ್ನೆಟ್ ಈಸಿಯಾಗಿ ನಾವು ಆಪರೇಟ್ ನ ಮಾಡಬಹುದು. ಓಕೆ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಹರಿಕೇನ್ ಹಾರ್ವೆ ಅಂಡ್ ಸ್ಟಾರ್ಲಿಂಕ್ ಇನ್ ಯುಕ್ರೇನ್. So they show the important resilience during the connectivity. ರಷ್ಯಾ ಯುಕ್ರೇನ್ ವಾರ್ ಆದಾಗ್ಲೂ ಕೂಡ ರಷ್ಯಾ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಯುಕ್ರೇನ್ ಒಂದಲ್ಲ ಒಂದು ಜಾಗದಲ್ಲಿ ಏನ್ ಮಾಡ್ತಾ ಇತ್ತು, ಅಟ್ಯಾಕ್ ನ ಮಾಡಿ ಅಲ್ಲಿ ಅವ್ರು ಇರುವಂತಹ ಸರ್ವಿಸಸ್ ಗಳನ್ನ, ಟೆಲಿಕಾಂ ಸರ್ವಿಸ್ ಆಗಿರ್ಬೋದು, ಇಂಟರ್ನೆಟ್ ಸರ್ವಿಸ್ ಆಗಿರ್ಬೋದು, ಕಟ್ ಮಾಡ್ತಾ ಇತ್ತು. ಬಟ್ ಥ್ರೂ ದ ಸ್ಟಾರ್ಲಿಂಕ್ ಚಿಪ್ ದೇ ಗೆಟ್ ಅ ಇಂಟರ್ನೆಟ್, ಸ್ಯಾಟಲೈಟ್ ಇಂಟರ್ನೆಟ್ ತಗೊಂಡು ಅಲ್ಲಿ ಏನ್ ಆಗ್ತಾ ಇದೆ ಅವ್ರ ಬಾರ್ಡರ್ ಅಲ್ಲಿ ಅಂತ ಅವರು ನೋಡ್ತಾ ಇದ್ರು. ನನ್ನ ಹರಿಕೇನ್ ಕೂಡ ಆಗಿತ್ತು ಹಾರ್ವೆಯಲ್ಲಿ 2017 ಅಲ್ಲಿ. ಅವಾಗಲೂ ಕೂಡ ಸ್ಯಾಟಲೈಟ್ ಇಂಟರ್ನೆಟ್ ಯೂಸ್ ಮಾಡಿ ಏನ್ ಮಾಡಿದಾರಪ್ಪ ಅಂತಂದ್ರೆ ರೆಸ್ಕ್ಯೂ ಆಪರೇಷನ್ ನ ಕಂಟಿನ್ಯೂ ಮಾಡಿದ್ದಾರೆ. ಸೊ ದಟ್ಸ್ ದ ಎಕ್ಸಾಂಪಲ್ ದೇ ಗೇವ್ ಇಟ್ ಇನ್ ಅ ನ್ಯೂಸ್ ಪೇಪರ್. ದೆನ್ ನಾವು ನೋಡಿದಾಗ ಈ ಇಂಟರ್ನೆಟ್ ಗಳನ್ನ ನೋಡಿದಾಗ, ಸ್ಯಾಟಲೈಟ್ ಇಂಟರ್ನೆಟ್ ಗಳನ್ನ ನೋಡಿದಾಗ
ದೇರ್ ಆರ್ 3 ಆರ್ಬಿಟ್ಸ್ ಗಳಲ್ಲಿ ನಾವು ಈ ಸ್ಯಾಟಲೈಟ್ಸ್ ಗಳನ್ನ ಕಳಿಸ್ತೀವಿ ಇಂಟರ್ನೆಟ್ ಗೆ. ಸೊ ದೀಸ್ 3 ಆರ್ಬಿಟ್ಸ್ ಯು ಆಲ್ರೆಡಿ ನೋ ದಟ್. ಯಾವ್ಯಾವುದು? ಲಿಯೋ, ಮಿಯೋ ಅಂಡ್ ಜಿಯೋ. What is LEO, MEO and GEO? LEO means low Earth orbit, then MEO means mid Earth orbit, and GEO means geostationary orbit. Okay, so low Earth orbit ಇದು ನಮ್ಮ ಭೂಮಿಗೆ ಹತ್ತಿರದಲ್ಲಿ ಇರುವಂತದ್ದು. Its orbit is between 160 to 2000 ಕಿಲೋಮೀಟರ್. ನಮ್ಮ ಭೂಮಿಯಿಂದ ಮೇಲ್ಗಡೆ ಎಷ್ಟು? 160 to 2000 ಕಿಲೋಮೀಟರ್. 160 to 2000 ಕಿಲೋಮೀಟರ್ ನಾವೇನಂತ ಕರಿತೀವಿ? ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ದೆನ್ 2000 ಕಿಲೋಮೀಟರ್ ಇಂದ 35,756 35,786 ಕಿಲೋಮೀಟರ್ಸ್ ಗಳನ್ನ ನಾವೇನಂತ ಕರಿತೀವಿ? ಮಿಡ್ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ದೆನ್ 35,786 ಮೇಲ್ಗಡೆ ಅಥವಾ 36,000 ಕಿಲೋಮೀಟರ್ ಮೇಲ್ಗಡೆ ಇರುವಂತಹ ಆರ್ಬಿಟ್ ನಾವೇನಂತ ಕರಿತೀವಿ? ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದೊಂದರ ಅಡ್ವಾಂಟೇಜ್ ಕೂಡ ಇದೆ, ಒಂದೊಂದರ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಸೊ ಯಾವಾಗ ನಾವು ಜಿಯೋ ಸ್ಟೇಷನರಿ ಆರ್ಬಿಟ್ಗೆ ಸ್ಯಾಟಲೈಟ್ ಗಳನ್ನ ಕಳಿಸ್ತೀವೋ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅದು ಭೂಮಿ 24 ಅವರ್ಸ್ ಏನ್ ಸುತ್ತುತ್ತೋ ಅದೇ ಟೈಮ್ ಪೀರಿಯಡ್ ಅಲ್ಲಿ ರೊಟೇಟ್ ಆಗುತ್ತೆ. ಸೊ ದಟ್ ನಮ್ಗೆ ಎಕ್ಸಾಕ್ಟ್ ಡೇಟಾ ಸಿಗ್ತಾ ಬರುತ್ತೆ. ಬಟ್ ಅದು ಅಷ್ಟು ದೂರದಲ್ಲಿ ಇರುವಂತದ್ರಿಂದ 36,000 ಕಿಲೋಮೀಟರ್ಸ್ ಅಲ್ಲಿ ದೂರದಲ್ಲಿ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ದ ಲೇಟೆನ್ಸಿ, ದ ಸ್ಪೀಡ್ ಆಫ್ ದಿ ಇಂಟರ್ನೆಟ್ ಏನಾಗುತ್ತೆ? ರಿಡ್ಯೂಸ್ ಆಗ್ತಾ ಬರುತ್ತೆ. ದೆನ್ ವಾಟ್ ಅಬೌಟ್ ಇನ್ ಲಿಯೋ? ದ ಮಿಡಲ್ ಅಲ್ಲಿ ಲೋವರ್ ಒನ್ ಅಲ್ಲಿ ನಾವು ಬಿಟ್ಟಾಗ ಅಲ್ಲಿ ಎಸ್, the distance between the earth and the satellite is very low and the latency is high. latency ಕೂಡ ಕಡಿಮೆ ಆಗುತ್ತೆ. internet speed is also high. but ಅಲ್ಲಿ ನಮಗೆ ಏನ್ ಬೇಕಪ್ಪ ಅಂತಂದ್ರೆ ಜಾಸ್ತಿ ಸ್ಯಾಟಲೈಟ್ಸ್ ಗಳು ಬೇಕು. so we need a not a 1 or 2 satellite, we need a constellation of the satellites. we need a many groups of the satellites. ನಾವು ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಮೆಗಾ ಕಾನ್ಸ್ಟಲೇಷನ್ ಅಂತ ಕರಿತೀವಿ. so we need around 100 to 1000 satellites we need. ನಾನು ಇವಾಗ ಸ್ಟಾರ್ಲಿಂಕ್ ಏನಿದೆ ಅಥವಾ ಒನ್ ವೆಬ್ ಇಂಟರ್ನೆಟ್ ಏನಿದೆಯೋ ಅವರೆಲ್ಲರೂ ಕೂಡ ಏನು ಯೂಸ್ ಮಾಡ್ತಿದ್ದಾರೆ? ಮೆಗಾ ಕನ್ಸಲ್ಟೇಷನ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಲೈಕ್ ದಿಸ್ ಲೋ ಅರ್ತ್ ಆರ್ಬಿಟಲ್ ನಾವೇನ್ ಮಾಡ್ತೀವಿ? ತುಂಬಾ ಸ್ಯಾಟಲೈಟ್ಸ್ ಗಳನ್ನ ಇಡ್ತಾ ಇದೀವಿ ಟು ಗೆಟ್ ಅ ಇಂಟರ್ನೆಟ್ ಫ್ರಮ್ ದಿ ಸ್ಯಾಟಲೈಟ್. ದೆನ್ ವಾಟ್ ಅಬೌಟ್ ಇನ್ ಅ ಮೀಡಿಯಂ ಒನ್? ಸೊ ಮೀಡಿಯಂ ಒನ್ ಅಲ್ಲೂ ಕೂಡ ಇಟ್ಟಿದ್ದಾರೆ ಆಲ್ರೆಡಿ. ದಟ್ ಈಸ್ ದ ಸ್ಯಾಟಲೈಟ್ ನೇಮ್ ಕಾಲ್ಡ್ ಅಸ್ ದಿ OB3. ಬಟ್ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಅಗೇನ್ ದ ಲೇಟೆನ್ಸಿ ಇಶ್ಯೂ. ಓಕೆ, ನಾವು ಕಂಪ್ಲೀಟ್ ಆಗಿ ಇಂಟರ್ನೆಟ್ ಸ್ಟೇಬಲ್ ಆಗಿ ಸಿಗೋದಿಲ್ಲ ನಮಗೆ. ಬಟ್ ದ ಅಡ್ವಾಂಟೇಜ್ ಇಸ್ ದೇರ್ ಇನ್ ದ ಲಿಯೋ. ಬಟ್ ಲಿಯೋದಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ, ಅದನ್ನು ಕೂಡ ನೋಡ್ತಾ ಬರೋಣ. ನಮಗೆ ಈ ಸ್ಯಾಟಲೈಟ್ಸ್ ಗಳನ್ನ, ಇಂಟರ್ನೆಟ್ ಸ್ಯಾಟಲೈಟ್ಸ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ವಾಟ್ ಆರ್ ಆಲ್ ದ ಚಾಲೆಂಜಸ್ ವಿ ಆರ್ ಫೇಸಿಂಗ್? ಸೊ ಒನ್ ಇಸ್ ದ ಕಾಸ್ಟ್. ಓಕೆ, ಸೊ ನಾವು ವಾಟ್ ಎವರ್ ದ ಇಂಟರ್ನೆಟ್ ಯು ಆರ್ ಗೆಟಿಂಗ್, okay, so in per month almost you guys are spending 200 rupees or 300 rupees if you are getting 1 GB data per day. but ಅದೇ ಇವಾಗ ಏನು ಅದರ್ ಸರ್ವಿಸಸ್ ಅಲ್ಲಿ ಬಂದಾಗ there are examples are there, almost $500 ಅಥವಾ $100 per month ನ ಯೂಸ್ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ? ಅದು ಇನ್ನ ಜಾಸ್ತಿ ಆಗ್ಬೋದು when we adopt the satellite internet. and a second one, the space debris risk. what is the space debris risk? ಆ ಲೋ ಅರ್ತ್ ಆರ್ಬಿಟ್ ಅಲ್ಲೇ 100,000 ಸ್ಯಾಟಲೈಟ್ಸ್ ಗಳನ್ನ ಇಡಬೇಕು ಅಂತ ಹೇಳಿದ್ರೆ ಅಕಸ್ಮಾತ್ ಅದೇನಾದ್ರೂ ಕೂಡ ಮಿಸ್ಕಮ್ಯುನಿಕೇಟ್ ಆದ್ರೆ ಅಥವಾ ಸ್ಯಾಟಲೈಟ್ಸ್ ಫೇಲ್ಯೂರ್ ಆದ್ರೆ ನಮ್ಮ ಅರ್ತ್ ಸುತ್ತ ಏನ್ ತುಂಬಿಕೊಳ್ಳುತ್ತೆ? ದಿಸ್ ಸ್ಪೇಸ್ ಡೆಬ್ರೀಸ್ ಗಳು ತುಂಬಿಕೊಳ್ಳುತ್ತೆ. ಅದನ್ನ ನಾವೆಂತ ಕರಿತೀವಿ? ಸ್ಪೇಸ್ ಡೆಬ್ರೀಸ್ ಅಂತ ಕರಿತೀವಿ. ದೆನ್ ಸ್ಪೆಕ್ಟ್ರಮ್ ಮ್ಯಾನೇಜ್ಮೆಂಟ್. ಸೊ ಇದು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಲೋ ಅರ್ತ್ ಆರ್ಬಿಟ್ ಅಲ್ಲೇ ಸಿಕ್ಕಾಪಟ್ಟೆ ಸ್ಯಾಟಲೈಟ್ಸ್ ಗಳು ಇರೋದ್ರಿಂದ ಬೇರೆ ಸ್ಯಾಟಲೈಟ್ಸ್ ಗಳಿಂದ ಬರುವಂತ ಸಿಗ್ನಲ್ಸ್ ಗಳನ್ನ ಕೂಡ ಏನ್ ಮಾಡ್ಬೋದು? ಇದು ಸ್ಟಾಪ್ ಮಾಡಬಹುದು, ಇಂಟರಪ್ಟ್ ಮಾಡಬಹುದು. ಅಂಡ್ ಅ ಥರ್ಡ್ ಒನ್, ಪಾಲಿಸಿ ಗ್ಯಾಪ್ಸ್. ಇನ್ ಇಂಡಿಯಾ ವಿ ಡು ನಾಟ್ ಹ್ಯಾವ್ ದಟ್ ಮಚ್ ಪಾಲಿಸಿ ಟು ಹ್ಯಾವ್ ದ ಇಂಟಿಗ್ರೇಷನ್ ಆಫ್ the satellites in internet satellite in India. Okay, so we have to concentrate on this also. Then how this LEO consultation work? So first ಏನ್ ಮಾಡ್ತಾರಪ್ಪ ಅಂತಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಸ್ಟೇಷನ್ಸ್ ಗಳಿರುತ್ತೆ, ಮತ್ತೆ ಭೂಮಿ ಮೇಲೆ ನಾವೇನ್ ನೋಡ್ತೀವಿ? ಸ್ಯಾಟಲೈಟ್ಸ್ ಗಳನ್ನ ನೋಡ್ತೀವಿ. ಸೊ ದೀಸ್ ಸ್ಯಾಟಲೈಟ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿ ಅದೇನ್ ಮಾಡುತ್ತಪ್ಪ ಅಂದ್ರೆ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡುತ್ತೆ. ದೆನ್ ದಿಸ್ ನೆಟ್ವರ್ಕ್ ಇಸ್ ಕಾಲ್ಡ್ ಆಸ್ ದಿ ಇಂಟರ್ ಸ್ಯಾಟಲೈಟ್ ಲಿಂಕ್ಸ್. ಆ ಇಂಟರ್ನೆಟ್ ಸ್ಯಾಟಲೈಟ್ ಲಿಂಕ್ ಗಳಿಂದ ಗ್ರೌಂಡ್ ಅಲ್ಲಿ ಇರುವಂತಹ ಸ್ಟೇಷನ್ಸ್ ಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಇದು ಇಂಟರ್ನೆಟ್ ನ ಈಸಿಯಾಗಿ ಪ್ರೊವೈಡ್ ಮಾಡುತ್ತೆ. ಮತ್ತೆ ನಾವು ಇಲ್ಲಿ ನಾವು ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಟವರ್ಸ್ ಗಳನ್ನ ಬಿಲ್ಡ್ ಮಾಡ್ಬೇಕು ಅಂತಾನೆ ಏನೂ ಇಲ್ಲ. ಸ್ಮಾಲ್ ಚಿಪ್ಸ್ ಗಳನ್ನ ನಾವು ನಮ್ಮ ಡಿವೈಸಸ್ ಗಳಲ್ಲಿ ಲೈಕ್ ಅ ಮೊಬೈಲ್ ಫೋನ್ ಅವರ ಲ್ಯಾಪ್ಟಾಪ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ಸಾಕು. ದಟ್ ಮೀನ್ಸ್ ದ ಮ್ಯಾನುಫ್ಯಾಕ್ಚರರ್ ದೇ ವಿಲ್ add one extra hardware in our mobile phones or the laptops or TV, whatever, wherever we want to have the internet services. ಅದ್ರ ಮುಖಾಂತರ ಏನಾಗತ್ತಪ್ಪ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಇಂಟರ್ನೆಟ್ ಬರುತ್ತೆ. ಲಾರ್ಜ್ ಟವರ್ಸ್ ಗಳನ್ನ ಹಾಕೋದಾಗ್ಲಿ,
ದೆನ್ ಅದು ಪ್ರಾಬ್ಲಮ್ಯಾಟಿಕ್ಸ್ ಲೈಕ್ ಹಿಲ್ಲಿ ರೀಜನ್ ಅಲ್ಲಿ ಸಿಗುತ್ತೆ, ಮತ್ತೆ ನಾರ್ಮಲ್ ರೀಜನ್ ಗಳಲ್ಲಿ ಸಿಗಲ್ಲ, ಎಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೋ ಅಲ್ಲಿ ಸಿಗಲ್ಲ. ಆಲ್ ದೀಸ್ ಥಿಂಗ್ಸ್ ವಿ ಕ್ಯಾನ್ ರೆಡ್ಯೂಸ್. ಅಥವಾ ಅರ್ಥ್ವೇಕ್ ಆಯ್ತು, ದೆನ್ ಫ್ಲಡ್ ಆಯ್ತು, ಅವಾಗ್ಲೂ ಕೂಡ ಏನ್ ಸಿಗುತ್ತೆ ನಮ್ಗೆ ಇಂಟರ್ನೆಟ್ ಸಿಗುತ್ತೆ. ಸೊ ದಟ್ ನಮ್ಮ ಆಪರೇಷನ್ಸ್ ಗಳನ್ನ ನಾವು ನೀಟಾಗಿ ಮಾಡ್ತಾ ಬರ್ಬೋದು. ಸೊ ಅಪ್ಲಿಕೇಶನ್ಸ್ ಗಳಲ್ಲಿ ನೋಡಿದಾಗ ಸಿವಿಲಿಯನ್ ಅಪ್ಲಿಕೇಶನ್ಸ್ ಇಸ್ ಆಲ್ಸೋ ದೇ, ಮಿಲಿಟರಿ, ಟ್ರಾನ್ಸ್ಪೋರ್ಟ್ ಅಂಡ್ ಅಗ್ರಿಕಲ್ಚರ್. ಸಿವಿಲಿಯನ್ ಅಲ್ಲಿ ಬಂದಾಗ ರೂರಲ್ ಅಲ್ಲಿ ನಾವ್ ಏನ್ ಮಾಡ್ಬೋದು, ಇಂಟರ್ನೆಟ್ ಗಳನ್ನ ಬ್ರಾಡ್ ಬ್ಯಾಂಡ್ ಗಳನ್ನ ಇನ್ಕ್ರೀಸ್ ಮಾಡ್ಬೋದು, ಡಿಸಾಸ್ಟರ್ ರಿಲೀಫ್ ಆಗಿರ್ಬೋದು, ಟೆಲಿ ಎಜುಕೇಶನ್, ಟೆಲಿಮೆಡಿಸಿನ್. ಸೊ ದಟ್ ಈಸ್ ದ ಅಡ್ವಾಂಟೇಜ್. ನೆಕ್ಸ್ಟ್ ಮಿಲಿಟರಿಲಿ ಬಂದಾಗ ಸೆಕ್ಯೂರ್ ಕಮ್ಯುನಿಕೇಶನ್, ನ್ಯಾವಿಗೇಷನ್, ದೆನ್ UAE ಕಂಟ್ರೋಲ್ಸ್, ದಟ್ ಈಸ್ ದ ನಥಿಂಗ್ ಬಟ್ ದ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ಇಟ್ ವಿಲ್ ಲುಕ್ ಲೈಕ್ ಅ ಡ್ರೋನ್ಸ್. ಇದೆಲ್ಲಾನು ಕೂಡ ನಾವೇನ್ ಮಾಡ್ಬೋದು, ನಮ್ದೇ ಆದಂತಹ ಓನ್ ಇಂಟರ್ನೆಟ್ ಇಂದ ಪ್ರೊಟೆಕ್ಟ್ ಮಾಡಬಹುದು. ನೆಕ್ಸ್ಟ್ ಒನ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದಾಗ ಏರ್ಬೋರ್ನ್ ಅಂಡ್ ಮ್ಯಾರಿಟೈಮ್ ಇಂಟರ್ನೆಟ್ ಸರ್ವಿಸಸ್ ಗಳನ್ನ ನಾವು ವಿತೌಟ್ ಇಂಟರಪ್ಷನ್ ವಿ ಕ್ಯಾನ್ ಪ್ರೊವೈಡ್. ದೆನ್ ಅಗ್ರಿಕಲ್ಚರ್ ಅಲ್ಲಿ ಬಂದಾಗ ಪ್ರಿಸಿಷನ್ ಫಾರ್ಮಿಂಗ್ ಥ್ರೂ ದ ಇಂಟರ್ನೆಟ್ ಆಫ್ ಥಿಂಗ್ಸ್ ಕನೆಕ್ಟಿವಿಟಿ. So now, like before, we are telling about Internet of the things. Whatever the robot, whatever the smartphone, everything is working based on the internet. But now this Internet of things is changing to IoT, is changing to IOE. What is this IOE? Internet of everything. Internet of everything. It is possible through which one? It is possible through the internet, satellite internet. Okay, so remember, so now the technology is converting from Internet of things to Internet of everything. So these are all the challenges are there. So for that we need a policy imperative. So policy imperative alli navu en madbeku, integrating the satellite internet to a national connectivity plans, use it to bridge the digital divide and foster the socio-economic growth, develop the indigenous capacity, that is the public private partnership in the development ಮಾಡಬೇಕು, ensure ethical, secure and equitable access to everyone. So that's the thing. So that is what the author is saying in this article. So based on this, one question is there, both the prelims and the mains question. Video na pause ಮಾಡಿ ಈ question ಗೆ ಆನ್ಸರ್ ಮಾಡ್ತಾ ಬನ್ನಿ. So first we will see the mains question. Discuss the strategic and developmental significance of low earth orbit satellite internet consultation for India. Satellite and developmental significance, strategic and developmental significance na ನೀವು highlight ಮಾಡಬೇಕು. Then a prelims question, that is with reference to satellite based internet service, consider the following. Satellite based internet service, consider the following. Low earth orbit satellites offer low latency compared to a geostationary orbit satellite. Second one, geo satellites match the earth rotation and appears stationary relative to a ground. Third one, inter-satellite optical links can reduce the dependence on ground station for routing data. Fourth one, medium earth orbited satellites are generally positioned at altitudes higher than 36,000 kilometers. So among the following which are correct? 1 and 2 only, 1, 2 and 3 only, 2 and 4 only, 1, 3 and 4 only. So what is the right answer? Namge comment ಮಾಡಿ ತಿಳಿಸಿ. Okay, so this much you have to cover in today's newspaper. Okay, so ಪುನಃ ನಾವು ನಾಳೆ ಹೊಸ ಆರ್ಟಿಕಲ್, ಹೊಸ ಎಡಿಟೋರಿಯಲ್ ಏನ್ ಬಂದಿದೆಯೋ ಅದ್ರ ಬೇಸಿಸ್ ಮೇಲೆ ನ್ಯೂಸ್ ಪೇಪರ್ ಡಿಸ್ಕಷನ್ ನ ಮಾಡೋಣ. ಓಕೆ, ಸೊ ಹಾಗೇನೆ ನಮ್ಮ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಅಲ್ಲಿ UPSC, KPSC, SSC, ಬ್ಯಾಂಕಿಂಗ್, ದೆನ್ ಅದರ್ ಗ್ರೂಪ್ ಸಿ, ಗ್ರೂಪ್ ಟಿ ಎಕ್ಸಾಮಿನೇಷನ್ ಎಲ್ಲಾ ಕೋರ್ಸಸ್ಗಳು ಕೂಡ ಅವೈಲಬಲ್ ಇದೆ. ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ, ಆನ್ಲೈನ್, ಆಫ್ಲೈನ್, ದೆನ್ ಹೈಬ್ರಿಡ್ ಸೆಷನ್ ಕೂಡ ಇದೆ. ನಾನು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಅಂದ್ರೆ ಕೆಳಗಡೆ ಕಾಣಿಸಿರುವಂತ ನಂಬರ್ಗೆ ಕಾಲ್ ಮಾಡಿ, ಅಥವಾ ನಮ್ಮ ಬ್ರಾಂಚ್, ಆಫ್ಲೈನ್ ಬ್ರಾಂಚ್ ವಿಜಯನಗರಲ್ಲಿದೆ, ಅಲ್ಲಿ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಪುನಃ ನಾಳೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಟೇಕ್ ಕೇರ್, ಬೈ ಬೈ.